ನಿಮ್ಮ ಹಸ್ಬೆಂಡ್ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿದ ತಕ್ಷಣ ವೈಫ್ಗೆ ಬ್ಲಾಕ್ ಮಾರ್ಕೆಟ್ ಕೊಡ್ಬಿಡ್ಬೇಕಾ? ಪಾರ್ಟಿ ಸರ್ವಿಸ್ ಬೇಡವಾ? ಪಾರ್ಟಿ ಕಟ್ಟಿರ್ತಕ್ಕಂಥ ಲೀಡರ್ಸ್ ಬೇಡವಾ ಇಲ್ಲಿ? ಆಯ್ತು ಆಯ್ತು, ಈಗ ಅವ್ರು ಕೊಟ್ಟಿದ್ದಾರೆ, ನಿಜ ಒಪ್ಕೊಳ್ಳೋಣ. ತುಂಬಾ ಉತ್ಸವದಲ್ಲಿತ್ತು ರಾಜಕೋಟೆ ಅಂತ. ನಾನೇ ಇದ್ದಿದ್ದು 3 ಬಾರಿ ಇದ್ದಾಗ ನಾನು ಇದ್ದಿದ್ದು. ಇವತ್ತು ಏನ್ ಬ್ಲಾಕ್ ಆಗಿರೋ ಪ್ರೆಸಿಡೆಂಟ್ ತಮ್ಮ ಶ್ರೀಮತಿ ಅವ್ರನ್ನ ಮಾಡ್ಕೊಂಡಿದ್ರು. ಇನ್ ಬೇರೆ ಯಾರು ಮುಖಂಡರಿಲ್ವಾ ಈ ತಾಲೂಕಲ್ಲಿ 35 ವರ್ಷ ದುಡಿದಿರ್ತಕ್ಕಂಥವ್ರು? ಸರ್, ಈಗ ಒಂದೇ ಕುಟುಂಬದಲ್ಲಿ ಅವರು ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರು, ಅವ್ರ ಮನೆಯಲ್ಲೇ ಬ್ಲಾಕ್ ಕಾಂಗ್ರೆಸ್ ಯಾಕೆ ಕೊಡಬೇಕು ಅಂತೇಳಿ ನೀವು ಕ್ವಶನ್ ಮಾಡ್ತಾ ಇದ್ದೀರಿ. ಹೌದು. ಶಶಿಧರ್ ಮುನಿಯಪ್ಪ ಅವರು ವಿ ಮುನಿಯಪ್ಪನವ್ರು ಶಾಸಕರಾಗಿದ್ದಾಗ ಆಗಿದ್ದಾರೆ. ಆಗ ಬರ್ದಿರೋ ಕ್ವಶನ್ ಹೀಗೆ ಬಂತು ಅಂತ ಹೇಳಿ ಚರ್ಚೆ ಗ್ರಾಸ ಹೋಗುತ್ತೆ ಸರ್. ಡಿ ಕೆ ಶಿವಕುಮಾರ್ ನೋಡಿದ್ರಲ್ಲ, ನನ್ಗೆ ಗೊತ್ತಿಲ್ಲ, ಅವರೇ ನೋಡಿದ್ರು ನಿಮ್ಮ ಮಗದ ಮೇಲೆ ಆಗ್ತಾ ಇತ್ತು. ಅದರಲ್ಲಿ ನಮ್ಮ ಒಂದು ಮಂತ್ರಿಗಳ ಬಗ್ಗೆ ತಾಕತ್ ಬಗ್ಗೆ ಮಾತಾಡ್ತೀರಿ. ದಯವಿಟ್ಟು ನೀವು ಅವ್ರ ತಾಕತ್ ಏನು ಅಂತ ಎರಡೂ ಜಿಲ್ಲೆಯಲ್ಲಿ ಗೊತ್ತು. ಮಂತ್ರಿಗಳ ತಾಕತ್ ಬಗ್ಗೆ ಮಾತಾಡಿದಕ್ಕೆ ಬೇಜಾರಷ್ಟೇ ನಮ್ಗೆ. ಸಂತೋಷ, ಅವ್ರೇನ್ ನಾಮಿನೇಟ್ ಮಾಡಿದ ತಕ್ಷಣ ನಾಳೆ 28ಕ್ಕೆ ಶಾಸಕರಾಗಲ್ಲ ಯಾವುದೇ ಕಾರಣಕ್ಕೂ. ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ರಾಜಕೀಯ ಮಾಡೋರು ನೀವು ಎಲ್ಲರೂ ಕೂತ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ ನೀವು. ಅವರು ಅಲ್ಲಿ ಏನೋ ಮಾಡಿದ್ರು, ಅವ್ರು ಪುಟ್ಟಣ್ಣ ಅಲ್ಲಿ ಮಾಡ್ಲಿಲ್ಲ, ಇಲ್ಲಿ ಮಾಡಿಲ್ಲ, ಬರೀ ದೂರಗಳು ಹೇಳೋದ್ರೊಳಗೆ ಆಗೋಯ್ತು. ಪಾರ್ಟಿ ಕಟ್ಟೋದ್ರೊಳಗಿಲ್ಲ ನೀವು. ಏನು ನಾಮನಿರ್ದೇಶನ ಸದಸ್ಯತ್ವ ಕೊಡಬೇಕು ಅಂತೇಳಿ ನೀವು ಒಂದು ಪ್ರಪೋಸಲ್ ಕಳಿಸಿರೋದ್ರಲ್ಲಿ ಪಾರ್ಟಿಗೆ ಸರ್ವಿಸ್ ಇಲ್ದಿರೋ ಅಂತವ್ರನ್ನ ಆಯ್ಕೆ ಮಾಡಿ ಕಳಿಸಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಈಗ ಏನು MC ಸುಧಾಕರನ್ ಅವರು ಮತ್ತೆ ವಿ ಮುನಿಯಪ್ಪನವ್ರು ಲೆಟ್ರೇಟಲ್ಲಿ ಯಾರನ್ನ ಕಳಿಸಿದಾರೋ ಕಾಂಗ್ರೆಸ್ಸಲ್ಲಿ, ಅವರು ಕಾಂಗ್ರೆಸ್ಗೆ ಸರ್ವಿಸ್ ಮಾಡ್ದಿರೋ ಅಂಥವ್ರನ್ನ ನಾಮನಿರ್ದೇಶನಗಳಿಗೆ ಪಟ್ಟಿ ಮಾಡಿ ಕಳಿಸಿರ್ತಾರೆ. ಅವ್ರು ಕಾಂಗ್ರೆಸ್ಗೆ ದುಡ್ದಿರಲ್ಲ ಅಂಥವ್ರನ್ನ ಯಾಕೆ ಮಾಡಿದ್ದಾರೆ ಅಂತೇಳಿ ಚಕಾರ ಬಂದಿದೆ. ಇಲ್ಲ, ಸಹನಾ ರಾಜುಗೌಡರು ಯಾವ್ಯಾವ ಸರ್ವಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಒಂದೇ ಸತಿಗೆ ಬ್ಲಾಕ್ ಮಾರ್ಕೆಟ್ ಕೊಟ್ಬಿಟ್ರಿ. ನಿಮಗೆ ಪಾರ್ಟಿನ ನಿಭಾಯಿಸಕ್ ಶಕ್ತಿ ಇಲ್ಲದೆ ಮಿನಿಸ್ಟರ್ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ದೂರ ಹೇಳ್ತಾ ಇದ್ರೆ ಅಷ್ಟೇ. ಆದ್ರಲ್ಲ, ಅದೇ ಅವತ್ತಾಗಿದ್ದಾಗ ಆಗಿರುವಂತ ಬ್ಲಾಕ್ ಪ್ರೆಸಿಡೆಂಟ್ ಬಗ್ಗೆ ಚಕಾರ ಇದ್ದೆ. ಇವತ್ತು ಸಹನಾ ರಾಜೇಗೌಡ ಆಗಿದ್ದಕ್ಕೆ ಎತ್ತಿದೆ ಅಂತ ಮೊದಲು ನಾನು ಕ್ವಶನ್ ಕೇಳಿದೆ. ಅದಕ್ಕೆ ನಾನೊಂದು ಕೇಳ್ತಾ ಇದ್ದೀನಿ. ದೂರದೃಷ್ಟಿ ಇಟ್ಕೊಂಡು ಡಾಕ್ಟರ್ MC ಸುಧಾಕರ್ ಅವರು ಬಹಳ ಪ್ರಾಮಾಣಿಕ ಪ್ರಯತ್ನ ಬಿದ್ರು. ನಿಮಿಷ, ರಾಜೇಗೌಡರು ಈಗ ನಾಮನಿಗೆ ಕೊಟ್ಟೋದಕ್ಕೆ ನಮ್ಗೇನ್ ಕೋಪ ಇಲ್ಲ. ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಆದರೆ ಪಾಪ ಉಸ್ತುವಾರಿ ಮಂತ್ರಿಯವ್ರ ಬಗ್ಗೆ ಮಾತಾಡ್ತಾ ಅವ್ರದ್ದು ಆತ್ಮರು ಸ್ವತಂತ್ರ ಪೂರ್ವದಲ್ಲಿ 1958ರಲ್ಲೇ ML ಆಗಿದ್ದಾರೆ ಅವರು. ಸರ್, ಇನ್ನೊಂದು ಕ್ವಶನ್ನು, ಏನು ಮುಂದೆ ನಡೆಯುವಂಥ TPS ಮತ್ತು ಜಿಲ್ಲಾ ಪಂಚಾಯತಿಗೆ ಶಶಿಧರ್ ಮುನಿಯಪ್ಪ ಅವ್ರು ಏನಾದರೂ ಬರ್ತಾರಾ? ನಿಮ್ಗೆ ಅವ್ರ ತಾಕತ್ ಬಗ್ಗೆ ದಯವಿಟ್ಟು ರಾಜೇಗೌಡ್ರೆ ಮಾತಾಡ್ಬೇಡ. ರಾಜೇಗೌಡ್ರೆ 27ನೇ ತಾರೀಕು ಮಾಡ್ತಾರೆ ರಾಜೇಗೌಡ್ರ ಟೀಮ್ ಅಂತ. ಅವ್ರು ಗೊತ್ತಿದೆ ಅಲ್ಲೋ ಗೊತ್ತಿಲ್ಲ. ಅಧಿಕೃತನ ಇಲ್ಲ ಅಂತ ಹೇಳಿದ್ರೆ ಇದು ಏನ್ ಸರ್ ಅವ್ರದೇ ಅಧಿಕೃತವಾಗಿ ಸರ್ ಬಗ್ಗೆ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಮಿನಿಸ್ಟರ್ ಬೇಕಾಗ್ತದೆ ನಿಮ್ಗೆ. ಇಲ್ಲಿ ಇವ್ರ ಬಗ್ಗೆ ಮಾತಾಡೋದು, ಮುನಿಯಪ್ಪನವ್ರ ಮಗನ ಬಗ್ಗೆ ಮಾತಾಡೋದು, ಇವೆಲ್ಲ ಬಿಡ್ಬೇಕು. ಸಚಿವರದೇ ಆದ ಒಂದು ತಾಲೂಕು, ಅವ್ರ ತಾಲೂಕು, ಒಂದು ಹೋಬಳಿ ನಮಗ್ ಬರುತ್ತೆ. ನಾಮಿನಿ ವಿಚಾರದಲ್ಲಾಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸ್ವಾರ್ಥ ಬಿಟ್ಟು ಇವತ್ತು 36,000 ಬಂದಿರೋದು ನಿಮ್ಮ ಒಬ್ಬರಿನಿಂದ ಅಲ್ಲ. ತಾಲೂಕಲ್ಲಿ ಬಂದು ಏನಾದರೂ ಪಕ್ಷ ಸಂಘಟನೆ ಮಾಡೋ ಕೈಲಾದ್ರೆ ಮಾಡಿ, ಇಲ್ಲ ಬಿಟ್ಟು ಹೊರಡಿ. ವಿರೋಧ ಪಕ್ಷ ಇಲ್ಲಿ ಹಿಡ್ಲಗರದಲ್ಲಿ ಯಾವ್ದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಇವತ್ತವರೆಗೂ ಒಂದು ತುಟಿ ಬಿಚ್ಚಿ ಅವ್ರ ಬಗ್ಗೆ ಮಾತಾಡಿಲ್ಲ ನೀವು. ಈ ದಿನ ಇವತ್ತು ನಾವಿಲ್ಲಿ ನಮ್ಮ ಈ ದೊಡ್ಡದಾಸನಹಳ್ಳಿ ಗ್ರಾಮದ ವೈವಿಧ್ಯಶಾಲೆ ಪಂಚಾಯತ್ ದೊಡ್ಡದಾಸನಹಳ್ಳಿ ಗ್ರಾಮದ ನಮ್ಮ ಸ್ವಗ್ರಾಮದಲ್ಲಿ ಇವತ್ತೇನು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಕರೆದಿರ್ತಕ್ಕಂಥ ಉದ್ದೇಶ, ಈ ಒಂದು ವಾರದಿಂದ ನಮ್ಮ ರಾಜೀವ್ಗೌಡರು 2023ರ ವಿಧಾನಸಭಾ ಚುನಾವಣೆ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜೀವ್ಗೌಡರು, ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥವರು ತಮ್ಮ ಫೇಸ್ಬುಕ್ಕಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ MC ಸುಧಾಕರ್ ಅವ್ರ ಬಗ್ಗೆ ತಮ್ಮ ಒಂದು ಹೇಳಿಕೆಯನ್ನ ಹಂಚ್ಕೊಂಡಿದ್ದಾರೆ. ಹಾಗೇನೆ ಇವತ್ತು ನಮ್ಮ ರಾಜೀವ್ಗೌಡರು ಈ ಒಂದು ತಾಲೂಕಿಗೆ ಬರ್ಬೇಕಾದ್ರೆ ಕಾರಣ, ಇವತ್ತು ಈ 2023 ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಕಾರಣ ನಮ್ಮ ಶಾಸಕರ ಮಾಜಿ ಮಂತ್ರಿಗಳಾದಂಥ ವಿ ಮುನಿಯಪ್ಪನವರು ಹಾಗೂ ಶಶಿಧರ್ ಮುನಿಯಪ್ಪನವರ ಒಂದು ನೇತೃತ್ವದಲ್ಲಿ 2023 ಚುನಾವಣೆಗೆ ಅವ್ರಿಗೆ ಅಧಿಕೃತ ಅಭ್ಯರ್ಥಿಯಾಗಲು ಕಾಂಗ್ರೆಸ್ ಪಕ್ಷದಿಂದ ಒಂದು ಬಿಫಾರಂ ಅನ್ನ ಕೊಡಿಸೋ ಮುಖಾಂತರ ಅವರನ್ನ ಈ ತಾಲೂಕಿಗೆ ಲೋಕಾರ್ಪಣೆ ಮಾಡಿದ್ರು. ಆದ್ರೆ ಲೋಕಾರ್ಪಣೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ 2 ಬಣಗಳಾಯಿತು. ಇನ್ನೊಂದು ಬಂಡಾಯ ಅಭ್ಯರ್ಥಿ ಆದ ಕಾರಣದಿಂದ ಇವ್ರಿಗೆ 36,000 ಮತಗಳು ಪಡೆದ್ರು. ಅವರು 53,000 ಮತ ಪಡೆದ್ರು. ನಮ್ಮ ವಿರೋಧ ಪಕ್ಷದವರು 68,000 ಮತ ಪಡೆದ್ರು. ಅವ್ರು ಗೆದ್ರು. ಇವರು ಸೋತ ನಂತರ ಈ ತಾಲೂಕಿನಲ್ಲಿ ಯಾವ ಹಳ್ಳಿ ಕಡೆನೂ ತಲೆ ಹಾಕಿ ಮಲಗಲಿಲ್ಲ. ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆ ಸರ್ಕಾರದಲ್ಲಿ ಒಂದು ಸರ್ಕಾರಿ ನಾಮಿನಿಗಳು ಅಂತಕ್ಕಂಥ ಒಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ. ಏನು ತಾಲೂಕಿನಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದೊಂದು ಕೆಲವು ಇಲಾಖೆಗಳಿಗೆ ಸಂಬಂಧಪಟ್ಟಂತ
ಸದಸ್ಯರನ್ನ ಅಧ್ಯಕ್ಷರನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು ಈ ತಾಲೂಕಿನ ಒಬ್ಬ ಏನು ಸ್ವತಂತ್ರ ಮುಖಂಡರಾಗಿರ್ತಕ್ಕಂಥ ರಾಜುಗೌಡರು ಮಾಡಬೇಕಾಗಿತ್ತು. ಆದರೆ ಅವ್ರು ಯಾಕೋ ಪಾಪ ಪ್ರಯತ್ನ ಪಡಲಿಲ್ಲ. ಮಂತ್ರಿಗಳು 2-3 ಬಾರಿ ಇವ್ರನ್ನೆಲ್ಲ ಕರೆದು ಪ್ರಯತ್ನ ಪಟ್ಟರು. ಆದರೂ ಯಾಕೋ ಇವರು ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಮಾಡಿದ್ರು. ಆದ್ರಿಂದ ಮೊನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿ ಮುನಿಯಪ್ಪಣ್ಣವರು ಅವರ ಲೆಟ್ರೆಡಲ್ಲೇ ಕೆಲವೊಂದು ಕಾರ್ಯಕರ್ತರನ್ನ ಸೂಚನೆ ಮಾಡಿ ಎಲ್ಲ ಇಲಾಖೆಗಳಿಗೆ ಒಂದು ನಾಮನೆ ನಿರ್ದೇಶಕಗಳಾಗಿ ಮಾಡೋದಕ್ಕೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ಟರು. ಅದು ಕೊಟ್ಟಂತ ಅದನ್ನ ಅನುಷ್ಠಾನನೂ ಆಯ್ತು. ನಮ್ಮ ನಾಯಕರು ಏನು ಅನುಷ್ಠಾನ ಮಾಡಿಸಿದ್ರು ಆ ಒಂದು ಎಲ್ಲ ನಾಮಿನಿಗಳನ್ನ ರದ್ದುಪಡಿಸೋದಕ್ಕೆ ಹೋಗಿ ತಮ್ಮ ರಾಜುಗೌಡರು ಹೋಗಿ ಅದನ್ನ ರದ್ದುಪಡಿಸ್ಬೇಕು ಅಂತ ಡಿ ಕೆ ಶಿವಕುಮಾರ್ ಕೊಟ್ಟು ರದ್ದುಪಡಿಸಿ ಇವ್ರದೇ ಆದ ಲೆಟ್ರೆಡಲ್ಲಿ ಇವ್ರದೇ ಆದ ಎಲ್ಲ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರೇ ಯಾರು ಬೇಕಾದವ್ರದ್ದು ಕೊಟ್ಟಿದ್ದಾರೆ, ಕೊಡ್ಲಿ ಸಂತೋಷ. ಆದ್ರೆ ಅದ್ರ ಬಗ್ಗೆ ಕೆಲವೊಂದು ಟೀಕೆ ಟಿಪ್ಪಣಿಗಳು ಮಾಡಿದ್ದಾರೆ ಅವ್ರು ಮಂತ್ರಿಗಳ ಬಗ್ಗೆ. ಏನ್ ಟೀಕೆ ಟಿಪ್ಪಣಿ ಅಂತಂದ್ರೆ ನನ್ನ ತಾಕತ್ ನೋಡಿ ಇವತ್ತು ನನಗೆ ನನ್ನ ತಾಕತ್ ಏನು ಅಂತ ಡಿ ಕೆ ಶಿವಕುಮಾರ್ ಗೊತ್ತು, ಆದ್ರೆ ನಿಮಗ್ ಗೊತ್ತಿಲ್ಲ ಅಂತಕ್ಕಂಥ ಒಂದು ಟೀಕೆ ಮಾಡಿದ್ದಾರೆ. ಅಲ್ಲ, ನಿಮ್ಮ ತಾಕತ್ತು ಮಂತ್ರಿಗಳಿಗೆ ಹಾಕ್ಬೇಕು, ಅವಶ್ಯಕತೆ ಏನಿದೆ? ನೀವು ಇಲ್ಲಿ ಪಾರ್ಟಿ ಕಟ್ಟೋದೇನೋ ಅಥವಾ ಪಾರ್ಟಿ ಬೆಳೆಸೋದೇನೋ ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿರ್ಬೇಕೆ ಹೊರತುನು ನೀವು ಆದ್ರೆ ಮಾಡ್ತಾ ಇರೋದು ಬರೀ ಟೀಕೆಗಳು, ಗುಂಪುಗಾರಿಕೆ. ನಾವಿವತ್ತು ಇಲ್ಲಿ ಏನ್ ಸೇರಿದೀವಿ ಎಲ್ಲ ಮುನಿಯಪ್ಪ, ಶ್ರೀಧರ ಮುನಿಯಪ್ಪ ಫಾಲೋವರ್ಸು ಏನೋ ಅವೆಲ್ಲ ಕಾರ್ಯಕರ್ತರು. ನಾವೇನು ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾ ಇರೋದು ನೀವೇ. ಮಂತ್ರಿಗಳು ಗುಂಪುಗಾರಿಕೆ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ರಾಜೇಗೌಡ್ರೆ. ಇವತ್ತು ಏನು ಈ ಒಂದು ಕೊಟ್ಟಿದ್ರಲ್ಲ ನೋಡಿ, ಇವತ್ತು ಈ ತಾಲೂಕು ಏನು ಒಂದು ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷರ ಸಹಿತ ನಿಮ್ಮ ಹೆಸರು ಕೊಟ್ಟಿದ್ದೀರಿ. ಡಿ ಕೆ ಶಿವಕುಮಾರ್ ನೋಡಿದ್ರಲ್ಲ, ನನ್ಗೆ ಗೊತ್ತಿಲ್ಲ, ಅವರೇ ನೋಡಿದ್ರೆ ನಿಮ್ಮ ಮಗದ ಮೇಲೆ ಆಗ್ತಾ ಇದ್ರು. ಇವತ್ತು ನೋಡಿ ಲೆಟರ್ ಇದೆ, ತಾಲೂಕು ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷರನ್ನ ರಾಜುಗೌಡರನ್ನ ಮಾಡ್ಬೇಕು ಅಂತ ನಿಮ್ಮ ಶಿಫಾರಸು ಮಾಡಿಸಿದ್ದೀರಿ ನೀವು. ಇನ್ಯಾರು ಮುಖಂಡರಿಲ್ವಾ ಈ ತಾಲೂಕಲ್ಲೇ? ಈ 35 ವರ್ಷದಿಂದ 40 ವರ್ಷದಿಂದ ಈ ಪಾರ್ಟಿಗೆ ದುಡಿದಿರ್ತಕ್ಕಂಥ ಮುಖಂಡರು ಎಷ್ಟು ಜನ ಇಲ್ಲ? ಆಮೇಲೆ ಇವತ್ತು ಏನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ತಮ್ಮ ಶ್ರೀಮತಿ ಅವ್ರನ್ನ ಮಾಡ್ಕೊಂಡಿದ್ರಿ, ಇನ್ ಬೇರೆ ಯಾರು ಮುಖಂಡರಿಲ್ವಾ ಈ ತಾಲೂಕಲ್ಲೇ 35 ವರ್ಷದಿಂದ ದುಡಿದಿರ್ತಕ್ಕಂಥವ್ರು? ಇವತ್ತು ಏನು ಆ ತಲಕಾಲ್ ಬೆಟ್ಟಲ್ಲಿ ಹೋಗಿದ್ರ, ಇವತ್ತು ಅಲ್ಲಿ ಒಂದು ಆ ತಲಕಾಲ್ ಬೆಟ್ಟ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿದ್ದೀರ ನೀವು, ಒಬ್ಬ ಶಾಸಕರಾಗುವಂತವ್ರು. ಮುಂದಿನ ದಿನಗಳಲ್ಲಿ ಇದಾ ನಿಮ್ಮ ರಾಜಕಾರಣ? ಆದ್ರೆ ನೀವು ಅಥವಾ ಏನು ಪಾರ್ಟಿ ಕಟ್ಟಬೇಕು ಅಂತ ಬಂದಿರೋ ಅಥವಾ ಈ ಪಾರ್ಟಿ ಈ ತಾಲೂಕಲ್ಲಿ ಮುಗಿಸ್ಬೇಕು ಅಂತ ಬಂದಿರೋ ಅರ್ಥವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಮಿನಿಸ್ಟರ್ ಬಗ್ಗೆ ಮಾತಾಡ್ತೀರಾ, ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ನಾಳೆ ಬೆಳಗ್ಗೆ ಮಿನಿಸ್ಟರ್ ಬೇಕಾಗ್ತದೆ ನಿಮ್ಗೆ. ಇಲ್ಲೇ ಮಿನಿಸ್ಟರ್ ಬೇಕಾಗ್ತದೆ, ವಿ ಮುನಿಯಪ್ಪಣ್ಣು ಬೇಕಾಗ್ತದೆ, ಶ್ರೀಧರ ಮುನಿಯಪ್ಪನವರು ಬೇಕಾಗ್ತದೆ. ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ಪಾರ್ಟಿ ಕಟ್ಟಾಗ್ತದೆ. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಿಮ್ಗೆ ಬರೀ ನೀವು ನಿಂತಿದ್ದಾಗ ಏನೋ ಶಾಸಕರ ಎಲೆಕ್ಷನ್ ನಿಂತಿದ್ದಾಗ ಬರೀ 36 ಸಾವಿರ. ಲೋಕಸಭಾ ಎಲೆಕ್ಷನ್ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಬಂದಿದ್ದು 80 ಸಾವಿರ ಚಿಲ್ಲರೆ. ಯಾಕೆ ಬಂತು? ಅದೇ ಮಂತ್ರಿಗಳು ಎಲ್ಲರನ್ನೂ ಒಗ್ಗೂಡಿಸಿ ಒಗ್ಗಟ್ಟಾಗಿ ಮಾಡಿ ಅಂದಿದ್ದಕ್ಕೆ ಇವತ್ತು ನೇರ ಹಣೆ ನಡೆದು ನಮ್ಮ ಶಿಲ್ಘಟ್ಟ ತಾಲೂಕಲ್ಲಿ 50-50 ಆಯ್ತು. ಏನು JDSಗೆ ಮತ್ತು ಕಾಂಗ್ರೆಸ್ಗೆ. ಹೆಂಗ್ ಬಂತು 80 ಸಾವಿರ ಚಿಲ್ಲರೆ? ನಾಳೆ ಬೆಳಿಗ್ಗೆನೂ ಅಷ್ಟೇ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಈ ತಾಲೂಕಲ್ಲಿ ಉಳಿಗಾಲ, ಇಲ್ಲದೆ ಇದ್ರೆ ಉಳಿಗಾಲ ಇಲ್ಲ. ರಾಜುಗೌಡ್ರೆ, ದಯವಿಟ್ಟು ಹೇಳ್ತಾ ಇದೀವಿ, ನೀವೇನಾದ್ರು ಪಾರ್ಟಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದಾದ್ರೆ ಮಂತ್ರಿಗಳನ್ನ ಎಲ್ಲಂದ್ರೆ ಅಲ್ಲಿ ಏನಂದ್ರೆ ಮಾತಾಡೋದು ಬಿಡಿ. ದಯವಿಟ್ಟು ಕೆಲವು ಕಾರ್ಯಕರ್ತರನ್ನ ಹೇಳುವಾಗ ಮಾತಾಡ್ತೀರಾ, ಅದನ್ನ ಬಿಡಿ. ಏನೋ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬೇಕು ಅಂತೀರಾ. ಎಲ್ಲರೂ ಹೊರಟೋದ್ಮೇಲೆ ನೀವೇನು ಈಗ ನಾವೆಲ್ಲ ಇರೋದು ಮಂತ್ರಿಗಳಿಂದ, ನಮ್ಮ ವಿ ಮುನಿಯಪ್ಪನಿಂದ ಅಷ್ಟೇ ಪಾರ್ಟಿಯಲ್ಲಿ ಇರೋದು. ಇವತ್ತು ಮಂತ್ರಿಗಳೊಬ್ಬರು ನಮ್ಗೆ ಏನಾದ್ರೂ ಇಲ್ಲಿ ಭಾಗದಲ್ಲಿ ಸಹಕಾರ ಮಾಡದೆ ನಮ್ಗೆ ಯಾರು ಇಲ್ಲಿ ದಿಕ್ಕೇ ಇಲ್ಲ. ನೀವು ಇದುವರೆಗೂ ಯಾವ ಒಂದು ಪೊಲೀಸ್ ಸ್ಟೇಷನ್ ಬರಲ್ಲ, ಒಂದು ತಾಲೂಕು ಆಫೀಸ್ ಅಂತ ನೋಡಲ್ಲ, ಯಾವುದೇ ಒಂದು ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ ನೀವು. ದಯವಿಟ್ಟು ಹೇಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಒಂದು ಪಾರ್ಟಿ ಕಟ್ಟೋ ಕೆಲಸ ಮಾಡಿ. ಮಂತ್ರಿಗಳು ಈ ತಾಲೂಕಲ್ಲಿ ಅವ್ರದೇ ಆದ ಓಟ್ ಇದೆ, ಅವ್ರದೇ ಆದ ಒಂದು ಬಂಧುಗಳಿದ್ದಾರೆ, ಸಂಬಂಧಿಕರಿದ್ದಾರೆ, ಅವ್ರದೇ ಆದ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಬೇಕಾದಂತ ಶಿಷ್ಯರಿದ್ದಾರೆ. ನಾಳೆ ಬೆಳಿಗ್ಗೆ ಅವ್ರ ಸಹಕಾರ ನಿಮಗೆ ಬೇಕು. ಚುನಾವಣೆಗೆ ನೀವು ನಾಳೆ ಬೆಳಿಗ್ಗೆ ಚುನಾವಣೆಗೆ ನಿಂತು ಶಾಸಕರಾಗಬೇಕು ಅಂತಂದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ದಯವಿಟ್ಟು ಈ ತಾಲೂಕಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿ. ದಯವಿಟ್ಟು ಗುಂಪುಗಾರಿಕೆ ನೀವು ಬಿಟ್ಬಿಡಿ. ಗುಂಪುಗಾರಿಕೆ ಮಿನಿಸ್ಟರ್ ಎಲ್ಲ ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ಗುಂಪುಗಾರಿಕೆ. ಸೋತ ನಂತರ ಯಾವ ಹಳ್ಳಿಗೆ ಹೋಗಿದ್ದೀರಿ, ಇಲ್ಲ ಯಾವ ಪಂಚಾಯತಿ ವ್ಯಾಪ್ತಿಗೆ ಹೋಗಿದ್ದೀರಿ, ಯಾವ ಬಡವನ ಕಷ್ಟ ನೋಡಿದಿರಿ ನೀವು? ಹೇಳಿ ಗೌಡ್ರೆ. ಕರೆದಿರೋಂಥದ್ದು ಇತ್ತೀಚಿನ ಬೆಳವಣಿಗೆಗಳು ನಿಮಗೂ ಗೊತ್ತಿರೋಂಥದ್ದು, ಎಲ್ರಿಗೂ ಗೊತ್ತಿರೋಂಥ ಇದೆ. ಇತ್ತೀಚೆಗೆ ಮಾಡಿದಂಥ ನಾಮನಿರ್ದೇಶಕಗಳ ಬಗ್ಗೆ ತುಂಬಾ ನಡೀತಾ ಇದೆ ತಾಲೂಕಲ್ಲಿ. ಏನಿಲ್ಲ, 3 ಬಾರಿ ಸೇರಿದ್ವಿ.
ಏನು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸುಧಾಕರ್ ಅಣ್ಣವ್ರ ನೇತೃತ್ವದಲ್ಲಿ ಶಶಿಧರ್ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಎಲ್ಲರೂ ಸೇರಿ 3 ಬಾರಿ ಸೇರಿದ್ರು. ರಾಜುಗೌಡರು ಇದ್ರು ನಮ್ಮ ಜೊತೆ. 3 ಬಾರಿ ಮಾಡಿದಾಗ ನಾನು ಇದ್ದಾಗ 1 ಬಾರಿ ಮುನಿಯಪ್ಪನವ್ರ ಶಶಿಧರ್ ಮುನಿಯಪ್ಪನವ್ರ ಕಾಲೇಜಲ್ಲೇ 1 ಬಾರಿ ಸೇರಿದ್ವಿ. ಅಲ್ಲಿ ಫೈನಲ್ ಮಾಡಿದ್ರು. ಸರ್ ನನ್ಗೊಂದಿನ ಕಾಲಾವಕಾಶ ಬೇಕು ಅಂದ್ರು ರಾಜುಗೌಡರು. ಸರ್ ಒಂದಿನ ಬೇಕು ಕಾಲಾವಕಾಶ, ಆಮೇಲೆ ಇನ್ನೊಂದಿನ ಹೇಳ್ತೀನಿ ಅಂದ್ಬಿಟ್ಟು ಆಮೇಲೆ ಇನ್ನೊಂದಿನ ಸೇರಿದ್ವು. ಅಲ್ಲೇ ಸೇರಿದಾಗ ಅವತ್ತು ಉಸ್ತುವಾರಿ ಸಚಿವರು ಇರ್ಲಿಲ್ಲ. 3ನೇ ಬಾರಿ ಸೇರಿದಾಗ ಹಬ್ಬದ ದಿನ, ಏನು ಯುಗಾದಿ ಹಬ್ಬದ ದಿನ, ಹೊಸ ವರ್ಷ ಅನ್ನೋದು ಕೂಡ ನೋಡ್ಲಿಲ್ಲ ಪಾಪ. ಅವರು ಬಂದ್ರು, ರಾಜುಗೌಡರು ಬಂದು ಅಲ್ಲಿ ಸೇರಿದ್ವಿ. ಎಲ್ಲ ಇನ್ನೇನು ಫೈನಲ್ ಆಗಂತ ಇದು ಇಲ್ಲಣ್ಣ, ಯಾವ್ದೋ ಒಂದು ಫೋನ್ ಬಂತವ್ರು ಪಾಪ. ಅವ್ರ ಫೋನ್ ಬಂದು ಆಚೆಗೆ ಹೋಗಿ ಬರ್ತಾನೆ, ಇಲ್ಲಣ್ಣ ನಾ ಆಗಲ್ಲ ಹಂಗೆ, ನಾನು ಹೇಳ್ತೀನಿ ಅಣ್ಣ ಇನ್ನೊಂದು 2-3 ದಿನ ಬಿಟ್ಟು ಅಂತ ಹೊರಟ್ರು. ಇತ್ತೀಚೆಗೆ ಅವ್ರೇನು ಹೇಳೋರು ಅಂದ್ರೆ ಯಾರೋ ಬೇರೆ ಪತ್ರಿಕಾ ಮಾಡಿ ಇಲ್ಲ ನಾಮಿನಿಗಳೇ ಮಾಡಿಲ್ಲ ಅಂದ್ಬಿಟ್ಟು. ಆಕ್ಚುಲಿ ವಿಮನಪ್ಪನವ್ರ ಲೆಟರ್ ಅಲ್ಲೇ ಮಾಡಿದ್ದು ನಾಮಿನಿಗಳೆಲ್ಲ, ಪ್ರತಿಯೊಂದು ನಾಮಿನಿಗಳು ಎಲ್ಲ ದುಡ್ದಂತವ್ರಿಗೆ, ಹಳೆ ಕಾರ್ಯಕರ್ತರಿಗೆ ಕೊಟ್ಟಿದ್ದು. ಅಲ್ಲಿ ಯಾರು ಅಂತಿಂತವ್ರಿಗೆ ಯಾರಿಗೂ ಕೊಟ್ಟು ಇರಿಲ್ಲ. ಈಗ ಅವ್ರು ಮಾಡಿರೋರು ದುಡ್ದಂತವ್ರು ಕೊಟ್ಟಿದ್ದಾರೆ, ನಾವಿಲ್ಲ ಅಂತ ಹೇಳಕ್ ರೆಡಿ ಇಲ್ಲ. ಅದು ಬಿಟ್ಟು ಸಚಿವರ ಬಗ್ಗೆ ಮಾತಾಡೋದು, ಮುನಿಯಪ್ಪನವ್ರ ಮಗನ ಬಗ್ಗೆ ಮಾತಾಡೋದು, ಇವೆಲ್ಲ ಬಿಡ್ಬೇಕು. ಸಚಿವರದೇ ಆದ ಒಂದು ತಾಲೂಕು, ಅವ್ರ ತಾಲೂಕು, ಒಂದು ಹೋಬಳಿ ನಮಗ್ ಬರುತ್ತೆ, ನಮ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದು ಬಿಟ್ಟು ಅವ್ರದೇ ಆದ ಒಂದು ಕಾರ್ಯಪಡೆ ಇದೆ ತಾಲೂಕಲ್ಲಿ, ಅವ್ರದೇ ಆದ ಸಂಬಂಧಿಕರಿದ್ದಾರೆ, ಮಿನಿಸ್ಟ್ರು ಉಸ್ತುವಾರಿ ಸಚಿವರದ್ದು. ಇದ್ರ ಬಗ್ಗೆ ನೀವು ಅದ್ರ ಬಗ್ಗೆ ಎಲ್ಲ ಮಾತಾಡೋದು ಕಡಿಮೆ ಮಾಡ್ಬೇಕು. ನಾಳೆ ಬೆಳಗ್ಗೆ ಈಗ ಹಾಳಾಗಿ ಹೋಗಿದ್ದೀವಿ. 5 ವರ್ಷ ಆಗಿದೆ, 2.5 ವರ್ಷ ಆಗಿದೆ, ಇನ್ನು 2.5 ವರ್ಷನೇ ಇರೋದು. ನೀವೆಲ್ಲರೂ ಸರಿದೂಗಿಸ್ಕೊಂಡು ಹೋದ್ರೇನೆ ನಾಳೆ ಬೆಳಗ್ಗೆ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಿದ್ರೇನೆ ನಾಳೆ ಬೆಳಗ್ಗೆ ಮಾಡೋಂಥದ್ದು. ಇವತ್ತು 36,000 ಬಂದಿರೋದು ನಿಮ್ಮ ಒಬ್ಬರಿನಿಂದ ಅಲ್ಲ, ಎಲ್ರೂ ಸೇರಿ ನಮ್ಮಂತ ಎಲ್ಲ ಕಾರ್ಯಕರ್ತರಿಂದ ಸೇರಿ ಮಾಡಿದ್ದು. ಶಶಿಧರ್ ಮುನಿಯಪ್ಪನವ್ರು ಆಗ್ಬೋದು, ಎಲ್ಲ ಸೇರಿ ಮಾಡಿದ್ದು. 36,000 ಬಂತು ನಿಮ್ಗೆ ಅವತ್ತು. ಎಲ್ರೂ ದುಡ್ದಿರೋ ಅಂತವ್ರೆ, ನಾವೆಲ್ಲರೂ ಸೇರಿ ದುಡ್ದಿರೋ ಅಂತವ್ರೆ. ಇವತ್ತು ಅದು ಬಿಟ್ಟು ನೀವೆಲ್ಲ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಇದ್ ಮಾಡ್ಕೊಂಡು ಉಸ್ತುವಾರಿ ಸಚಿವರ ಬಗ್ಗೆ ನೀವು ಮಾತಾಡೋದು, ಇವೆಲ್ಲ ನಾಳೆ ಬೆಳಗ್ಗೆ ಇನ್ನು ಎಲೆಕ್ಷನ್ ಇದೆ, ಎಲ್ರೂ ಬೇಕು. ಎಲ್ರೂ ದುಡಿದ್ರೇನೆ ನಾವು ನಾಳೆ ಬೆಳಗ್ಗೆ ನಾವು ಉಳಿಗಾಲ ಇರೋದು. ಈಗಲೇ 2.5 ವರ್ಷ ನಾವು ತುಂಬಾ ತೊಂದರೆಗಳು ಅನುಭವಿಸ್ತಾ ಇದೀವಿ. ದಯವಿಟ್ಟು ರಾಜೇಗೌಡರಿಗೆ ನಿಮ್ ಮುಖಾಂತರ ಹೇಳೋದೇನಂದ್ರೆ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡೋಗಿ, ನಾವು ಬೇಡ ಅನ್ನಲ್ಲಿ ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡೋದ್ರೆ ಉಸ್ತುವಾರಿ ಸಚಿವರು ಬೇಕು ನಮ್ಗೆ, ಶಶಿಧರ್ ಮುನಿಯಪ್ಪನವ್ರು ಇದು ಬೇಕು ನಮ್ಗೆ. ನಾವೆಲ್ಲ ಸೇರಿ ಎಲ್ಲ ಇದ್ ಮಾಡಿದ್ರೇನೆ ನಾಳೆ ಬೆಳಗ್ಗೆ ನಾವು ಏನಾದ್ರು ನಾಳೆ ಬೆಳಗ್ಗೆ 2028ಕ್ಕೆ ನಾವು ಫೈಟ್ ಮಾಡೋಂಥದ್ದು. ಯಾಕಂದ್ರೆ ಈಗಲೇ ಜಾಸ್ತಿ ಇದಾಗ್ಬಿಟ್ಟಿದೀವಿ. ಹಳ್ಳಿಗಳಲ್ಲಿ ಪಾಪ ನಿಮ್ಗೂ ಗೊತ್ತಿರೋದು, ನಮಗೂ ಗೊತ್ತಿರೋಂಥದ್ದು ಯಾವ ಮಟ್ಟಕ್ಕಿದೆ ರಾಜಕೀಯ ಅನ್ಬಿಟ್ಟು. ದಯವಿಟ್ಟು ಪತ್ರಿಕಾ ಮುಖಾಂತರ ಹೇಳಕ್ ಇಷ್ಟಪಡೋದೇನಂದ್ರೆ ರಾಜುಗೌಡರು ಮುಂದಿನ ದಿನಗಳ ತಿದ್ಕೊಂಡು ಎಲ್ರು ಜೊತೆಲ್ಲ ತಗೊಂಡ್ ಹೋಗಕ್ಕೆ ಒಂದ್ ಇದ್ ಮಾಡೋಕ್ ಉಸ್ತುವಾರಿ ಸಚಿವರ ಬಗ್ಗೆ ಶಶಿಧರ್ ಮುನಿಯಪ್ಪನ ಬಗ್ಗೆ ಮಾತಾಡೋದು ಕಡಿಮೆ ಮಾಡಿ ಇದ್ ಮಾಡಿ ಇಷ್ಟು ಇದ್ ಮಾಡಿದ್ರು. ಧನ್ಯವಾದ. ರಾಜೀವ್ ಗೌಡ್ರು ಅಭ್ಯರ್ಥಿ ಆಗಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ನಾನೇ ಅಭ್ಯರ್ಥಿ ಅಂತೇಳಿ ಎದೆ ತಟ್ಕೊಂಡು 1000 ಸತಿ ಹೇಳ್ತಾ ಇದಾರೆ. ಅದನ್ನೇನ್ ಪದೇ ಹೇಳೋದ್ ಬೇಕಾಗಿಲ್ಲ. ಮುನಿಯಪ್ಪನವ್ರ ಮಗ ಅವ್ರ ಆಶೀರ್ವಾದ ಇಲ್ಲದೆ ಇದ್ದಿದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ B.Pharm ನಿಮ್ ಕೈ ಸೇರ್ತಾ ಇರ್ಲಿಲ್ಲ, ಅಭ್ಯರ್ಥಿನೇ ಆಗ್ತಾ ಇರ್ಲಿಲ್ಲ. ನೆನ್ಪಿಟ್ಕೊಳ್ರಿ ರಾಜೇಗೌಡ್ರೆ, ಇವತ್ತು ಅವ್ರ ಫೋಟೋ ಇಲ್ಲ, ಅವ್ರು ಬೇಕಾಗಿಲ್ಲ. ಯಾರ ಮನೆ ಬಾಗ್ಲಿಗೆ ಯಾರ್ ಕಾಲಿಡಿದ್ರಿ ನೀವು, ಇದನ್ನ ನೆನ್ಪಿಟ್ಕೊಂಡು ಮಾಡ್ಬೇಕು. ಮಾತನಾಡ್ಬೇಕಾದ್ರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಬಹಳ ದೊಡ್ಡ ತಪ್ಪಿದೆ. ನೀವೆಲ್ಲಾ ಕಾರ್ಯಕರ್ತರನ್ನ, ಎಲ್ಲಾ ಲೀಡರ್ಸ್ನ ಜೊತೆಲಿ ತಗೊಂಡೋಗ್ಬೇಕು. ನಿಮಗ್ ಬೇಕಾಗಿರೋಂಥವ್ರನ್ನ ಕರ್ಕೊಂಡು ಬೇಡದೇ ಇರೋರ್ನ ಬಿಟ್ಬಿಟ್ಟು ಹೋಗೋದಿಕ್ಕೆ ಇದು ಕಾಂಗ್ರೆಸ್ ಪಾರ್ಟಿ. ಯಾಕೆ ಬ್ಲಾಕ್ ಕಾಂಗ್ರೆಸ್ ನಿಮ್ಗೆ ಬೇಕು, ಇದ್ರದ್ದು ನಿಮ್ಗೆ ಬೇಕು, ಎಲ್ಲ ನಿಮ್ ಫ್ಯಾಮಿಲಿಯ ತಗೊಂಡ್ಬಿಡ್ರಿ. 40 ವರ್ಷ 50 ವರ್ಷ ರಾಜಕಾರಣ ಮಾಡಿ ಇಷ್ಟು ದೊಡ್ಡ ಎಮ್ಮರವಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿನ ನೀವು ಅದನ್ನ ಉಳಿಸ್ಕೊಂಡ್ರೆ ಸಾಕು, ಕಟ್ಟೋದೇನ್ ಬೇಕಾಗಿಲ್ಲ. ನೀವು ಹೊಸದಾಗಿ ಕಟ್ಟಿರ್ತಕ್ಕಂಥ ಪಾರ್ಟಿನ ಉಳಿಸ್ಕೊಂಡೋದ್ರೆ ಸಾಕಾಗಿದೆ. ಶಿಡ್ಲಘಟ್ಟದಲ್ಲಿ ತುಂಬಾ ಜನ ಲೀಡರ್ಸು ಈ ದಿವಸ ನೋವಿಗೆ ಇಲ್ಲ ನಡೀತಾ ಇರ್ತಕ್ಕಂಥ ವಿದ್ಯಮಾನಗಳು ನೋಡಿ ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ. ಪಾರ್ಟಿ ಒಳಗಡೆನೆ ಗೊಂದಲ ಇಟ್ಕೊಂಡು ನಿಮ್ಗೆ ಪಾರ್ಟಿನ ನಿಭಾಯಿಸಕ್ ಶಕ್ತಿ ಇಲ್ಲದೆ ಮಿನಿಸ್ಟರ್ ಮೇಲೆ, ಇನ್ನೊಬ್ಬರ ಮೇಲೆ, ಮತ್ತೊಬ್ಬರ ಮೇಲೆ ದೂರ ಹೇಳ್ತಾ ಇದ್ರೆ ಅಷ್ಟೇ. ಪ್ರಾಮಾಣಿಕವಾಗಿ ನೀವು ಪ್ರಯತ್ನ ಪಡ್ತಾ ಇಲ್ಲ. 2.5 ವರ್ಷ ಆಗಿದೆ. ನೀವು ಕರೆಕ್ಟ್ ಆಗಿ ಹೇಳಿ, ಇಂಥ ಲೀಡರ್ ಸ್ಪಂದಿಸ್ಲಿಲ್ಲ, ಅವ್ರ ಮನೆಯಲ್ಲ ಕುತ್ಕೊಂಡು ಮಾತಾಡಿದೀನಿ ಅಂತೇಳಿ 10 ಜನದ ಹೆಸರು ಹೇಳ್ಬಿಡಿ. ಇಂಥವ್ರ ಮನೆಗೆ ಹೋಗಿದ್ದೆ, ನನ್ಗೆ ಸ್ಪಂದಿಸಿರ್ಲಿಲ್ಲ, ಇಂಥ ಲೀಡ್ರು ಇಂಥ ತೊಂದರೆ ಆಯ್ತು ನನ್ಗೆ ಅಂತ ಹೇಳಿ. ನೀವು ಯಾರನ್ನು ಮೀಟ್ ಮಾಡದೆ ನಿಮ್ಮನ್ ಬಂದು ನಿಮ್ ಕಾಲಿಗೆ ಬಿದ್ದು ಕೆಲಸ ಮಾಡೋದಕ್ಕೆ ಯಾರು ರೆಡಿ ಇರೋದಿಲ್ಲ.
ವಿ ಮುನಿಯಪ್ಪನವ್ರ ಲೆಟರ್ ಹೋಗಕ್ ಮುಂಚೆ 2.25 ವರ್ಷ ಟೈಮ್ ಇತ್ತಲ್ಲ, ಅವಾಗ ಯಾಕೆ ಮಾಡಿಸ್ಲಿಲ್ಲ ನೀವು ನಾಮಿನೀಸು? 2.25 ವರ್ಷ ಬೇಕಾಗಿತ್ತಾ ಒಬ್ಬ ಅಭ್ಯರ್ಥಿಗೆ? ಪಕ್ಷದಲ್ಲಿ ದುಡ್ಡಿರ್ತಕ್ಕಂತ ಇವ್ರ ಲೀಡರ್ಸ್ಗೆ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂದು 2.25 ವರ್ಷ ಬೇಕಾಗಿತ್ತಾ ನಾಮಿನಿ ಕೊಡ್ಸೋದಿಕ್ಕೆ? ಇವ್ರ ಲೆಟರ್ ಹೋಗಿದೆ ಅಂದಿದ ತಕ್ಷಣನೇ ನಿಮಗೆ ಲೆಟರ್ಸ್ ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಹತ್ರ ಹೋಗ್ಬೇಕು, ಮಾತನಾಡ್ಬೇಕು, ಕೊಡ್ಸೋದಿಕ್ಕಾಗುತ್ತೆ. ಇದೇ ಸಮಯ 2.25 ವರ್ಷ ಯಾಕೆ ಮಾಡ್ಲಿಲ್ಲ ನೀವು? ನಮ್ಮ ಲೀಡರ್ಸ್ ಮಧ್ಯೆ ತಂದಿಟ್ಬಿಟ್ಟು ನಿಮ್ ಬೇಳೆ ಬೇಯಿಸ್ಕೊಂಡು ಹೋಗಕ್ಕ ನೀವು ಬಂದಿರೋದು? ನಿಮಗೆ ರಾಜಕಾರಣನೇ ಗೊತ್ತಿಲ್ಲ. ನೀವು ಹಾಳಾಗೋದಲ್ಲೇ ನಮ್ಮ ಪಾರ್ಟಿನ ಕಾಳ್ ಮಾಡ್ತಿದ್ದೀರಾ. ನಿಮ್ಗೆ ಕೊಡ್ಸಂತವ್ರು 2.25 ವರ್ಷದಲ್ಲಿ ಹೋಗಿ ಕುತ್ಕೊಂಡು ಮಾತನಾಡಿ. 6 ತಿಂಗಳಲ್ಲಿ ಆಗಿದೆ ನಾಮಿನೀಸ್ ಬೇರೆ ತಾಲೂಕುಗಳಲ್ಲಿ, ಪಕ್ಕದ ತಾಲೂಕುಗಳಲ್ಲಿ. ಶಿಡ್ಲಘಟ್ಟದಾಗ್ಲಿಲ್ಲ. ನೀವು ಬಂದಾಗಿಂದ ಇಷ್ಟು ಎಲೆಕ್ಷನ್ಸ್ ಆಗಿದೆ. ಯಾವ್ಯಾವ ಎಲೆಕ್ಷನ್ ಅಲ್ಲಿ ಎಷ್ಟೆಷ್ಟು ಗೆದ್ದಿದ್ದೀರಾ, ಏನೇನಾಗಿದೆ ರಿಸಲ್ಟ್ಸ್ ಗೊತ್ತಿದೆ. ಲೀಡರ್ಸ್ ಅವ್ರ ನೋವುಗಳನ್ನ ಹೇಳ್ಕೊಂತ ಇಲ್ಲ. ನೀವು ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮಿನಿಸ್ಟರ್ ಬಗ್ಗೆ ಆಗಿರ್ಬೋದು, ಮಾಜಿ ಸಚಿವರಾದಂತ ವಿ ಮುನಿಯಪ್ಪನವ್ರ ಬಗ್ಗೆ ಆಗಿರ್ಬೋದು, ಶ್ರೀಧರ್ ಮುನಿಯಪ್ಪನವ್ರ ಬಗ್ಗೆ ಆಗಿರ್ಬೋದು, ಸ್ಟೇಟ್ಮೆಂಟ್ಸ್ ಕೊಡಕ್ ಮುಂಚೆ ಯೋಚನೆ ಮಾಡಿ ಮಾತನಾಡ್ಬೋದ ನಾನು ಅಂತ ಹೇಳ್ಕೊಂಡು ಮಾತನಾಡ್ಬೇಕು. ವರ್ಷ ಇರ್ತಕ್ಕಂಥ ಪಾರ್ಟಿನ ಇದಕ್ಕೆ ಯಾವ ಸ್ಥಿತಿಗೆ ತಂದಿಟ್ಟಿದ್ದೀರಿ? ಮನೆಯಲ್ಲಿ ಬೆಳೆದಿರ್ತಕ್ಕಂಥ ಮಗನ ಕತ್ಕೊಯ್ತಾ ಇದ್ದೀರಾ ನೀವು. ಪಾರ್ಟಿ ಕಟ್ಟೋ ಕೆಲಸ ಮಾಡಿ, ಪಾರ್ಟಿ ಉಳ್ಸೋ ಕೆಲಸ ಮಾಡಿ. ಇದು ಬಿಡಿ. ಇವ್ರು ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಇನ್ಯಾರೋ ಲೀಡರ್ಸ್ ಒಂದಷ್ಟು ಜನದ ಹೆಸರು ಕೊಟ್ಬಿಟ್ಟು ನೀವು ಅವರು ನಮ್ಮ ಬಗ್ಗೆ ತಂದಿಟ್ಬಿಟ್ಟು ಈ ತರದೆಲ್ಲ ರಾಜಕಾರಣ. ನೀವು ಪಾರ್ಟಿ ಕಟ್ಟೋರಾಗಿದ್ರೆ ಎಲ್ಲಾರನ್ನ ಕರೆದು ಕೂರಿಸಿ ನೀವೇ ಮಾಡ್ಬೇಕಾಗಿದ್ದ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಅದು ಆ ತರದ್ದು ಜವಾಬ್ದಾರಿ ತಗೊಂಡ್ ಮಾಡಿ ಕೆಲಸ ಏನಾದ್ರು ಮಾಡಕ್ ಮುಂಚೆ. ಒಬ್ಬ ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ರೀತಿ ನಡ್ಕೊಂತಾರೆ ಅಂತಕ್ಕಂಥದ್ದು ಅಟ್ಲೀಸ್ಟ್ ತಿಳ್ಕೊಂಡಾರು ಮಾಡಿ. ನೀವು ಹೋಗಿದ ತಕ್ಷಣ ಸ್ಪಂದಿಸ್ತಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳ್ಬಿಟ್ಟು, ಡಿ ಕೆ ಶಿವಕುಮಾರ್ ಇಲ್ಲಿ ನಡೆದಿರ್ತಕ್ಕಂಥ ವಿದ್ಯಮಾನಗಳೇನು ಗೊತ್ತಿಲ್ಲದೆ ಅವ್ರಿಗೆ ನೀವು ಏನೋ ಒಂದು ಹೇಳಿ ಲೆಟರ್ಸ್ ಮಾಡ್ಕೊಂಡಿದ ತಕ್ಷಣ ಸತ್ಯ ಆಗೋದಿಲ್ಲ, ಸುಳ್ಳು ಸತ್ಯ ಆಗೋದಿಲ್ಲ. ಇಲ್ಲಿ ಏನ್ ನಡೀತಾ ಇದೆ ಸತ್ಯ ಸ್ವಲ್ಪ ಹೇಳಿ ಅವ್ರಿಗೆ. ಪಾರ್ಟಿ ಎಲ್ಲಿತ್ತು, ಎಲ್ಲಿಗೆ ಬಂದಿದೆ, ಇವತ್ತು ನಮ್ಮ ಸ್ಥಿತಿ ಹೆಂಗಿದೆ ತಿಳಿಸಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ. ಆಮೇಲೆ ನಿಮ್ಗೆ ಗೌರವ ಕೊಡ್ತಾರೋ ಬಿಡ್ತಾರೋ, ಪಾರ್ಟಿಯಲ್ಲಿ ಉಳಿಸ್ಕೊಂತಾರೋ ಏನ್ ಮಾಡ್ತಾರ ಅಂತ ಗೊತ್ತಾಗುತ್ತೆ ನಿಮ್ಗೆ. ವಿಧಾನಸಭೆಯಲ್ಲಿ ಯಾಕೆ ಆ ಸ್ಥಿತಿಗೆ ಬಂದ್ವಿ ನಾವು? ಇನ್ನು ಲೀಡರ್ ಸರಿ ಇಲ್ಲ ಅಂತ ಹೇಳಿದ್ರಲ್ಲ ನೀವು ಪ್ರೆಸ್ ಮೀಟ್ ಅಲ್ಲಿ. ಯಾವ ಲೀಡರ್ ನಿಮ್ಗೆ ಕೆಲಸ ಮಾಡಿಲ್ಲ ಧೈರ್ಯವಾಗಿ ಹೇಳಿ ಒಬ್ಬರ ಹೆಸರು. ನೀವು ಬೇರೆ ಪಾರ್ಟಿ ಕೆಲಸ ಮಾಡಿರೋರು ಕಾಂಗ್ರೆಸ್ ಅಲ್ಲಿ ಇಟ್ಕೊಂಡು ನಿಮಗೆ ಕೆಲಸ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಲೀಡರ್ಸ್ ಮೇಲೆ ಮಾತಾಡ್ತೀರಾ ರೇ? ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಲೀಡರ್ಸು ಭದ್ರವಾಗಿ ಸುಭದ್ರವಾಗಿದೆ. ಅದನ್ನ ಉಳಿಸಿ, ಅಳಿಸ್ಬೇಡಿ. ನಾಮಿನಿ ವಿಚಾರದಲ್ಲಾಗಿರ್ಬೋದು, ಬ್ಲಾಕ್ ಪ್ರೆಸಿಡೆಂಟ್ ವಿಚಾರದಲ್ಲಾಗಿರ್ಬೋದು, ಪ್ರತಿಯೊಂದು ವಿಚಾರದಲ್ಲೂ ಸ್ವಾರ್ಥ ಬಿಟ್ಟು ಪಾರ್ಟಿ ಕಟ್ಟೋದ್ರ ಕಡೆ ಗಮನ ಕೊಡಿ. ಹಿರಿಯರಿಗೆ, ಲೀಡರ್ಸ್ಗೆ ಅವ್ರದೇ ಆದ ಗೌರವ ಇದೆ ಊರುಗಳಲ್ಲಿ, ಆ ಗೌರವ ಉಳಿಸಿ. ಊರುಗಳಲ್ಲಿ ಲೀಡರ್ಸ್ಗೆ ಇರ್ತಕ್ಕಂಥ ಗೌರವ ಏನಾಗ್ತಿದೆ ಈ ಸ್ಥಿತಿ ಈ ದಿನದಲ್ಲಿ ಅಂತೇಳಿ ಲೀಡರ್ಸ್ಗೆ ನೋವಿದೆ. ಎಷ್ಟು ಪೊಲೀಸ್ ಸ್ಟೇಷನ್ಸ್ ಕಂಪ್ಲೇಂಟ್ಸ್ ಆಗ್ತಿದೆ, ಎಷ್ಟೆಷ್ಟು ನಮ್ ಕಾಂಗ್ರೆಸ್ ಲೀಡರ್ ಕಡೆ ಆಗ್ತಿದೆ. ನ್ಯಾಯದ ಪರ, ಕಾಂಗ್ರೆಸ್ ಲೀಡರ್ ಕಡೆ ಬೇಡ, ನ್ಯಾಯದ ಪರ ಆಗ್ತಿದೆ ಶಿಡ್ಲಘಟ್ಟದಲ್ಲಿ. ನೀವ್ ಎಷ್ಟಕ್ಕೆ ಸ್ಪಂದಿಸ್ತಾ ಇದ್ದೀರಾ? ತಾಲೂಕ್ ಆಫೀಸಲ್ಲಿ ಏನ್ ನಡೀತಾ ಇದೆ? ಆ ಅಧಿಕಾರಿನ ಹಾಕ್ಸ್ಕೊಂಬಂದೆ, ಈ ಅಧಿಕಾರಿನ ಹಾಕ್ಸ್ಕೊಂಬಂದೆ. ಬೀದಿಲಿ ಒಂದ್ ತಮಟೆ ತಗೊಂಡು ಹೊಡೀರಿ ನೀವು ಅದನ್ನೆಲ್ಲ. ಇದ ರಾಜಕಾರಣ ನಿಮ್ದು? ಸರ್ಕಾರ ಕಾಂಗ್ರೆಸ್ ಇದೆ ಅಂತಂದಾಗ ಒಬ್ಬ ಅಧಿಕಾರಿ ಬರೋದು ಹೋಗೋದು ಅದಿದ್ದೇ ಇರುತ್ತೆ. ಬಂದಿರ್ತಕ್ಕಂಥ ಅಧಿಕಾರಿಗಳ ಕೈಯಲ್ಲಿ ನಾವೇನ್ ಕೆಲಸ ಮಾಡಿಸ್ಕೊಬೇಕು? ಇಲ್ಲ, ಈ ಶಿಡ್ಲಘಟ್ಟದಲ್ಲಿ ಇಷ್ಟು ತೊಂದರೆ ಇದೆಯಲ್ಲ, ಯಾವ ತೊಂದರೆ ಇದೆ, ಏನ್ ಆಗ್ತಿದೆ ಅಂತ ಹೇಳಿ ಯಾವ ಊರ್ನಲ್ಲಿ ಇವತ್ತವರೆಗೂ ಒಂದು ನ್ಯೂಸ್ ಬಂದಿಲ್ಲ.
ಸಾರ್ವಜನಿಕರ ತೊಂದರೆ ಬಗ್ಗೆ ಈ ತರ ಆಗಿದೆ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಈ ತರದ್ದು ಅನುದಾನ ತರ್ತೀವಿ ಅಂತ ಮಾಡಿಲ್ಲ ನೀವು ನ್ಯೂಸ್. ಯಾವುದೇ ಒಬ್ಬ ಕಾರ್ಯಕರ್ತಂಗೆ ತೊಂದರೆ ಆಗಿದೆ ಅಂತ ಹೇಳಿ ಅವ್ರ ಮನೆ ಹತ್ರ ಕುತ್ಕೊಂಡು ನ್ಯೂಸ್ ಬಂದಿಲ್ಲ. ಏನ್ ಗೊತ್ತಾ ನ್ಯೂಸ್? ನೀವು ಮಾಡಿರ್ತಕ್ಕಂಥ ನ್ಯೂಸ್ ಎಲ್ಲ ನಮ್ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಏನ್ ಪ್ರಾಬ್ಲಮ್ ಇದೆ, 4-5 ಜನ ಇದ್ದಾಗ ಒಂದ್ ಮನೆಯಲ್ಲಿ ಏನೋ ಒಂದ್ ಜಗಳ ಆಡ್ತೀವಿ, ತಗೊಂಬಂದ್ ಬೀದಿಲಿ ಇಟ್ಬಿಟ್ಟು ತೋರ್ಸೋದಲ್ಲ ಜಗಳನ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ತೋರ್ಸೋದು ಪಾರ್ಟಿ. ಯಾವ ವಿರೋಧ ಪಕ್ಷದವರು ನಮ್ ಬಗ್ಗೆ ಏನ್ ಮಾತನಾಡ್ತಿದ್ದಾರೆ, ನಮ್ ಪಾರ್ಟಿ ಬಗ್ಗೆ ಏನ್ ಮಾತನಾಡ್ತಿದ್ದಾರೆ, ಅವ್ರಿಗೇನು ಉತ್ತರ ಕೊಡ್ಬೇಕು. ಈಗ ವಿರೋಧ ಪಕ್ಷ ಇಲ್ಲಿ ಹಿಡ್ಲಗಡದಲ್ಲಿ ಯಾವ್ದಿದೆ ಅಂತ ಹೇಳಿ ನಿಮ್ಗೆ ಗೊತ್ತಿದೆ. ಇವತ್ತವರೆಗೂ ಒಂದು ತುಟಿ ಬಿಚ್ಚಿ ಅವ್ರ ಬಗ್ಗೆ ಮಾತನಾಡಿಲ್ಲ ನೀವು. ಕಾಂಗ್ರೆಸ್ನವರ ವಿರೋಧಿಗಳನ್ನ ತರ ಆಡ್ತೀರಾ ನೀವು. ನೀವು ಕರೆಕ್ಟ್ ಆಗಿ ಎಲ್ಲಾರನ್ನು ಒಗ್ಗೂಡ್ಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಿಮ್ ಮೇಲೆ ಇತ್ತು. ನೀವು ಆ ಕೆಲಸ ಮಾಡದೆ, ಮಿನಿಸ್ಟರ್ ಸರಿ ಇಲ್ಲ, ಮಾಜಿ ಸಚಿವರು ಸರಿ ಇಲ್ಲ, ಶಶಿಧರ್ ಮುನಿಯಪ್ಪನವ್ರು ಸರಿ ಇಲ್ಲ. ರೇ, ನೀವು ಸರಿಯಾಗಿದ್ದಿದ್ರೆ ಎಲ್ಲ ಸರಿ ಇರ್ತಾ ಇತ್ತು. ನೀವು ನಿಮ್ಮ ತನಾನ ಉಡ್ಸ್ಕೊಳ್ಳಿ ಫಸ್ಟ್, ಆಮೇಲೆ ಬೇರೆಯವ್ರ ಬಗ್ಗೆ ಮಾತನಾಡಿ. ಹೇಳ್ತಾ ಹೋದ್ರೆ ಸರಮಾಲೆ ಇದೆ. ಬಿಡಿ ಈ ತರದ ರಾಜಕಾರಣ ಬಿಟ್ಟು ದೊಡ್ಡ ಮನಸ್ಸಿನ ರಾಜಕಾರಣ ಮಾಡಿ. ಸರ್, ಈಗ ಒಂದೇ ಕುಟುಂಬದಲ್ಲಿ ಅವರು ಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿದ್ರು, ಅವ್ರ ಮನೆಯಲ್ಲೇ ಬ್ಲಾಕ್ ಕಾಂಗ್ರೆಸ್ ಯಾಕೆ ಕೊಡಬೇಕು ಅಂತೇಳಿ ನೀವು ಕ್ವಶನ್ ಮಾಡ್ತಾ ಇದ್ದೀರಿ. ಹೌದು. ಶಶಿಧರ್ ಮುನಿಯಪ್ಪ ಅವರು ವಿ ಮುನಿಯಪ್ಪನವ್ರು ಶಾಸಕರಾಗಿದ್ದಾಗ ಆಗಿದ್ದಾರೆ, ಆಗ ಬರ್ದಿರೋ ಕ್ವಶನ್ ಹೀಗೆ ಬಂತು ಅಂತ ಹೇಳಿ ಚರ್ಚೆ ಗ್ರಾಸವಾಗುತ್ತೆ ಸರ್. ಇದು ಕರೆಕ್ಟ್ ಆಗಿದೆ ನೀವು ಕೇಳ್ತಾ ಇರ್ತಕ್ಕಂಥ ಕ್ವಶನ್. ವಿ ಮುನಿಯಪ್ಪನವರು ರಾಜಕೀಯಕ್ಕೆ ಬಂದು ಆಲ್ರೆಡಿ ಸುದೀರ್ಘ ವರ್ಷಗಳು ಕಳೆದು ಎಲ್ಲಾ ಬ್ಲಾಕ್ ಪ್ರೆಸಿಡೆಂಟ್ಗಳಾಗಿ ಎಲ್ಲ ಮುಗಿದು ಅವ್ರ ಮಂತ್ರಿಗಳಾಗಿ ಎಲ್ಲಾ ಸರ್ವಿಸ್ ಮಾಡಿದ್ದಾದ್ಮೇಲೆ ಇದೇ ಶಶಿಧರ್ ಮುನಿಯಪ್ಪನವರು ಸುಮಾರು ವರ್ಷಗಳು ಪಾರ್ಟಿಗೆ ಸರ್ವಿಸ್ ಕೊಟ್ಟು ಪಾರ್ಟಿಲಿದ್ದು ಪಾರ್ಟಿಲಿ ಕೆಲಸ ಮಾಡಿ ಜನರ ಜೊತೆ ಬೆರೆತು ಸುಮಾರು 25-30 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಇದ್ದು ಆಮೇಲೆ ಬ್ಲಾಕ್ ಪ್ರೆಸಿಡೆಂಟ್ ತಗೊಂಡಿರೋದು. ಆಮೇಲೆ ಅವರು ಬೇಕು ಅಂತ ತಗೊಂಡಿರೋದಲ್ಲ, ಎಲ್ಲ ನಮ್ಮ ಮುಖಂಡ್ರೆ ಒತ್ತಾಯ ಮಾಡಿ ನೀವು ತಗೊಂಡ್ಲೇಬೇಕು ಅಂತ ಹೇಳಿ ಕೊಡ್ಸಿರ್ತಕ್ಕಂಥದ್ದು. ದಯವಿಟ್ಟು ಅದಕ್ಕೆ ಆ ಪಕ್ಷ ಕಟ್ಲಿ, ಪಕ್ಷ ಸದೃಢವಾಗಿರ್ಲಿ ಅಂತೇಳಿ. ಸಹನಾ ರಾಜುಗೌಡ್ರು ಯಾವ್ಯಾವ ಸರ್ವಿಸ್ ಕೊಟ್ಟಿದ್ರು ಅಂತ ಅಂದ್ಬಿಟ್ಟು ಒಂದೇ ಸತಿಗೆ ಬ್ಲಾಕ್ ಪ್ರೆಸಿಡೆಂಟ್ ಕೊಟ್ಬಿಟ್ರಿ. ಏನ್ ಸರ್ವಿಸ್ ಇತ್ತು ಅಂತ ಪಾರ್ಟಿಗೆ? ಯಾರು ನಿಮ್ಮ ಹಸ್ಬೆಂಡ್ ಡಿಫಿಡೆಂಟ್ ಕ್ಯಾಂಡಿಡೇಟ್ ಆಗಿದ ತಕ್ಷಣ ವೈಫ್ಗೆ ಬ್ಲಾಕ್ ಪ್ರೆಸಿಡೆಂಟ್ ಕೊಟ್ಬಿಡ್ಬೇಕಾ? ಪಾರ್ಟಿ ಸರ್ವಿಸ್ ಬೇಡವಾ? ಪಾರ್ಟಿ ಕಟ್ಟಿರ್ತಕ್ಕಂಥ ಲೀಡರ್ಸ್ ಬೇಡವಾ ಇಲ್ಲಿ? ಆದ್ರಲ್ಲ ಅದೇ ಆಗಿರುವಂತ ಬ್ಲಾಕ್ ಪ್ರೆಸಿಡೆಂಟ್ ಬಗ್ಗೆ ಚಕಾರ ಇದ್ದೆ ಇವತ್ತು ಸಹನಾ ರಾಜೇಗೌಡ ಆಗಿದ್ದಕ್ಕೆ ಎತ್ತಿದೆ ಅಂತ ಮೊದಲು ನಾನು ಕ್ವಶನ್ ಕೇಳಿದೆ. ಅದಕ್ಕೆ ನಾನೊಂದು ಕೇಳ್ತಾ ಇದ್ದೀನಿ. ನಮ್ಮ ಏನು ವಿಧಾನಸಭಾ ಪುನರ್ವಿಂಗಡಣೆ ಆದಾಗ ಚಿಂತಾಮಣಿ ತಾಲೂಕಿನ ಒಂದು ಹೋಬಳಿ ಏನ್ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಚಿಲ್ಕಂಡರ್ ಹೋಬಳಿ ಏನ್ ಸೇರ್ಪಡೆ ಆಯ್ತು, ಆ ಹೋಬಳಿಗೆ ಬ್ಲಾಕ್ ಪ್ರೆಸಿಡೆಂಟ್ ಮಾಡ್ಬೇಕು ಅಂತ ಹೋದಾಗ ವಿ ಮುನಿಯಪ್ಪನವರು ಆ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರುಗಳು ಯಾವುದೇ ಕಾರಣಕ್ಕೂ ನಮಗ್ ಬೇಡಣ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಗನ್ನೇ ಮಾಡಿ ದಯವಿಟ್ಟು ಇಲ್ಲಿ ಪಾರ್ಟಿ ಬೆಳವಣಿಗೆ ಮಾಡೋದಕ್ಕೆ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಆ ಮುಖಂಡರುಗಳ ಒತ್ತಾಯದ ಮೇರೆಗೆ ಶಶಿಧರ್ ಮುನಿಯಪ್ಪನವ್ರನ್ನ ಅವತ್ತು ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ದಷ್ಟೇ. ಅವ್ರೇನ್ ಮುನಿಯಪ್ಪನವರು ಅವ್ರ ಮಗನ್ ಮಾಡ್ಬೇಕು ಅಂತ ಉದ್ದೇಶ ಅವತ್ತು ಯಾವುದೇ ಕಾರಣಕ್ಕೂ ಬೇಡ ಅಂತ ವಿರೋಧ ಮಾಡಿದ್ರು. ಅವ್ರ ಸರ್ವಿಸ್ ಇದ್ರು ಕೂಡ ಹೊಸದಾಗಿ ಬಂದಿದ್ದಕ್ಕೆ ಅವ್ರು ಆ ಹೋಬಳಿ ಮುಖಂಡರುಗಳೇ ಇಲ್ಲ ನಿಮ್ಮ ಮಗನ್ನೇ ಮಾಡಿ ದಯವಿಟ್ಟು ನಮ್ಗೆ ಚೆನ್ನಾಗಿ ಇಲ್ಲಿ ಪಾರ್ಟಿ ಬೆಳೆಸಕ್ ಆಗ್ತದೆ ಅಂತ ಅವತ್ತು. ಯಾಕೆ ಅಂತಂದ್ರೆ ಆ ಭಾಗದಲ್ಲಿ ಸ್ವಲ್ಪ ವಿರೋಧ ಪಕ್ಷ ತುಂಬಾ ಸದೃಢವಾಗಿತ್ತು. ಆದ್ರಿಂದ ಕಾಂಗ್ರೆಸ್ ಪಕ್ಷ ಬೆಳೆಸೋದಕ್ಕೋಸ್ಕರ ಆ ಭಾಗದ ಮುಖಂಡರೇ ಸೇರಿ ಶಶಿಧರ್ ಮುನಿಯಪ್ಪನವರು ಸೂಚನೆ ಮಾಡಿ ಅವತ್ತು ಬ್ಲಾಕ್ ಪ್ರೆಸಿಡೆಂಟ್ ಮಾಡಿದ್ದು. ಅವ್ರೇನು ವೈಯಕ್ತಿಕವಾಗಿ ಮಾಡಿಲ್ಲ. ಇವತ್ತು ರಾಜೀವ್ ಗೌಡ್ರನ್ನ ಯಾರು ಏನು ಒತ್ತಾಯ ಮಾಡಿಲ್ಲ, ಬರೀ ಅವ್ರ ಕುಟುಂಬದವರು ಅವ್ರ ಯಜಮಾನರು ಪಾಪ ಡಿ ಕೆ ಶಿವಕುಮಾರ್ಗೆ ಹೇಳಿ ಮಾಡಿಸಿರೋದು. ಅಷ್ಟು ಬಿಟ್ರೆ ಯಾರಿಗೂ ಸಮಾಧಾನನೇ ಇಲ್ಲ ಅವ್ರು ಬ್ಲಾಕ್ ಪ್ರೆಸಿಡೆಂಟ್ ಆಗಿರೋದು. ಯಾಕೆ ಬೇರೆ ಬೇರೆ ಒಳ್ಳೊಳ್ಳೆಯವರು ಇದಾರಲ್ಲ ಇವತ್ತು, ಯಾರು ಸಮರ್ಥಿಲ್ಲ. ಇವತ್ತು ನಾನಿಲ್ವಾ ಬ್ಲಾಕ್ ಪ್ರೆಸಿಡೆಂಟ್ ಆಗೋಷ್ಟು ಯೋಗ್ಯತೆ ಇಲ್ವಾ ನಮ್ಗೆ? ನಾನು 2 ಬಾರಿ ಮೆಂಬರ್ ಆಗಿದ್ದೀನಿ, ಒಂದ್ಸಾರಿ ನಮ್ಮ ಶ್ರೀಮತಿ ಅವರು ಚೇರ್ಮನ್ ಅಧ್ಯಕ್ಷರಾಗಿದ್ದಾರೆ, ನಾನೀಗ SFC ಡೈರೆಕ್ಟರ್ ಆಗಿದ್ದೀನಿ. ನಾವೆಲ್ಲ ಬ್ಲಾಕ್ ಪ್ರೆಸಿಡೆಂಟ್ ಆಗೋ ಯೋಗ್ಯತೆ ಇಲ್ವೇನೋ? ಅವ್ರ ಮಿಸಸ್ಗೆ ನಾವು ಎಷ್ಟು ವರ್ಷ ಆಗಿದೆ ಅವ್ರ ಮಿಸಸ್ ಬಂದು ಇಷ್ಟು ತಾಲೂಕ್ಗೆ ಅಲ್ಲ ನಾವು 25 ವರ್ಷದಿಂದ ನಾನು ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡ್ತಿರೋದು. ನಾವೆಲ್ಲ ಮಾಡ್ಬೋದಾಗಿತ್ತಲ್ಲ ಯಾರು ನಮ್ಮಂತವ್ರಿಗೆ ಬ್ಲಾಕ್ ಪ್ರೆಸಿಡೆಂಟ್. ದಯವಿಟ್ಟು ಶಶಿಧರ್ ಮುನಿಯಪ್ಪ ಅವ್ರದ್ದು ಅದರಲ್ಲಿ ಪಾತ್ರ ಇಲ್ಲ, ಮುಖಂಡರುಗಳು ಒತ್ತಾಯದ ಮೇರೆಗೆ ಮಾಡಿರ್ತಕ್ಕಂಥದ್ದು. ಏನು ನಾಮನಿರ್ದೇಶನ ಸದಸ್ಯತ್ವ ಕೊಡ್ಬೇಕು ಅಂತೇಳಿ ನೀವು ಒಂದು ಪ್ರಪೋಸಲ್ ಕಳ್ಸಿರೋದ್ರಲ್ಲಿ
ಪಾರ್ಟಿಗೆ ಸರ್ವಿಸೇ ಇಲ್ದಿರೋ ಅಂತವ್ರನ್ನ ಆಯ್ಕೆ ಮಾಡಿ ಕಳ್ಸಿದಿರಿ ಅಂತ ಹೇಳ್ತಾ ಇದ್ದಾರೆ. ಯಾರು ಈಗ ಕಳಿಸಿದ್ರು? ಏನು MC ಸುಧಾಕರನ್ ಅವರು ಮತ್ತೆ ವಿ ಮುನಿಯಪ್ಪನವ್ರು ಲೆಟ್ರೇಟ್ ಅಲ್ಲಿ ಯಾರನ್ನ ಕಳ್ಸಿದಾರೋ ಕಾಂಗ್ರೆಸ್ ಅಲ್ಲಿ, ಅವರು ಕಾಂಗ್ರೆಸ್ಗೆ ಸರ್ವಿಸ್ ಮಾಡ್ದಿರೋ ಅಂತವ್ರನ್ನ ನಾಮನಿರ್ದೇಶನಗಳಿಗೆ ಪಟ್ಟಿ ಮಾಡಿ ಕಳ್ಸಿರ್ತಾರೆ. ಅವ್ರು ಕಾಂಗ್ರೆಸ್ಗೆ ದುಡ್ದಿರಲ್ಲ ಅಂತವ್ರನ್ನ ಯಾಕೆ ಮಾಡಿದ್ದಾರೆ ಅಂತೇಳಿ ಚಕಾರ ಬಂದಿದೆ ಸರ್. ಇಲ್ಲ, ಅವ್ರು ಏನ್ ಮಾಡಿದ್ರು ಪಂಚಾಯತಿ ವೈಸ್ ತಗೊಂಡ್ರು. ಪ್ರತಿಯೊಂದು ಪಂಚಾಯತಿಗೂ ಇದ್ ಕೊಟ್ರು. ಒಂದೊಂದು 33 ಪಂಚಾಯತಿ ಅಲ್ಲಿ ಇರೋದು. ಇದ್ರಲ್ಲಿ ಪ್ರತಿಯೊಂದು ಪಂಚಾಯತಿಗೆ ಇದ್ ಕೊಟ್ರು. ಟೌನ್ಗೆ ಬೇರೆ ಎತ್ ಕೊಟ್ರು. ಇದ್ರಲ್ಲಿ ಟೌನ್ಗೆ ಬೇರೆ ಎತ್ ಕೊಟ್ರು. ಎಲ್ಲ ದುಡ್ದಿರೋಂಥವ್ರಿಗೆ ಹಳೆ ಒಂದು ಇವ್ರಿಗೂ ಕೊಟ್ರು, ಹೊಸ ಇವ್ರಿಗೂ ಕೊಟ್ರು, ಹೊಸ ಯುವಕರಿಗೂ ಕೊಟ್ರು. ಆಯ್ತು, ಈಗ ಅವ್ರು ಕೊಟ್ಟಿದ್ದಾರೆ, ನಿಜ ಒಪ್ಕೊಳ್ಳೋಣ. ನೀವು 2 ವರ್ಷ ಯಾಕೆ ಸುಮ್ಮನೆ ಇದ್ರಿ? ಅದೇ ಮಂತ್ರಿಗಳು ಶಶೀಂದ್ರ ಮುನಿಯಪ್ಪನವರು ಕರೆದು ಎಲ್ಲ ಒಗ್ಗಟ್ಟಾಗಿ ಎಲ್ಲ ನೀವು ಒಂದ್ ಪಟ್ಟಿ ಕೊಡಿ, ಎಲ್ಲಾರು ಸೇರಿ ಒಂದ್ ಪಟ್ಟಿ ಮಾಡ್ಕೊಳ್ತಾ ಅಂತ ಹೇಳಿದಾಗ ಯಾಕೆ ನೀವು ಮಾಡ್ಲಿಲ್ಲ? 2 ವರ್ಷ ಯಾಕೆ ಮಾಡ್ಲಿಲ್ಲ ನೀವು? ಇನ್ನಿರೋದು 2 ವರ್ಷ ಸರ್ಕಾರ. ನೀವು ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ನಾಮಿನಿಗಳು ಪಟ್ಟಿ ಕೊಟ್ಟಿದ್ರೆ ಇವತ್ತು ನೀವು ಯಾವ್ದು ಹೇಳಿದ್ರೆ ಅದೇ ಆಗ್ತಿತ್ತಲ್ಲ. ನೀವು ಯಾವಾಗ ಸ್ಪಂದಿಸಲಿಲ್ಲ, ಅವಾಗ ಏನ್ ಮಾಡಿದ್ರು ಅವರು ಉಸ್ತುವಾರಿ ಮಿನಿಸ್ಟರ್ಗಳು, ಸರ್ ನೀವು ಕೊಟ್ಬಿಡಿ ಅಂತ ಅವ್ರು ಹಿರಿಯರ ಮುಖಂಡರು ವಿ ಮುನಿಯಪ್ಪನವರು ಅಂತ ಅವ್ರು ಸೂಚಿಸಿದ್ರು. ಅವರು ಯಾರಿಗೆ ಬೇಕು ಎಲ್ಲಾ ಪಂಚಾಯತ್ಗೆ ಆದ್ಯತೆ ಕೊಟ್ಟು ಅವ್ರೊಂದು ಪಟ್ಟಿ ಕೊಟ್ರು. ಇಲ್ಲ, 3 ಬಾರಿನೂ ತುಂಬಾ ಉತ್ಸವದಲ್ಲಿತ್ತು ರಾಜಗೌಡ್ರ. ಯಾಕಂದ್ರೆ ನಾನೇ ಇದ್ದಿದ್ದು 3 ಬಾರಿ ಇದ್ದಾಗ ನಾನೇ ಇದ್ದಿದ್ದೆ. ಆಕ್ಚುಲಿ ಯುಗಾದ ಹಬ್ಬದ ದಿನ ಫೈನಲ್ ಆಗ್ಬೇಕಾಯ್ತು. ಅದಕ್ ಮುಂಚೆ ಪಾಪ ನಮ್ಮ ಉಸ್ತುವಾರಿ ಸಚಿವರಿಗೆ ಅಲ್ಲೆಲ್ಲ ಸರ್ಕಾರದ ಇದೆ ಇತ್ತು, ಅಲ್ಲಿ ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ರೆಡ್ ಕಲರ್ ಮೊಟ್ಟೆ ಅದು ಮುಗಿಸ್ಕೊಂಡು ಪಾಪ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ ಮಾಡಿ ಸುಮಾರು 1.5 ಅವರ್ ಇತ್ತು ವಿ ಮುನಿಯಪ್ಪನವ್ರ ಶಶಿಧರ್ ಮುನಿಯಪ್ಪನವ್ರ ಕಾಲೇಜ್. ಅವತ್ತು ಆಯ್ತಣ್ಣ, 1 ದಿನ 2 ದಿನ ಟೈಮ್ ಕೊಡ್ರ ರಾಜಗೌಡ್ರು. ಯಾಕಂದ್ರೆ ಕೇಳ ಅವ್ರಿಗೆ 3 ಸಾರಿ ಬಂದಾಗ ಅವ್ರೆಲ್ಲ ಇದ್ ಮಾಡಿದ್ರು. ನಾಳೆ 3 ಬಾರಿನೂ ನಾನು ಇದ್ದೆ, ಜೊತೆನೇ ಇದ್ದೆ. ನಿಮಿಷ, ರಾಜೀವ್ ಗೌಡ್ರು ಈಗ ನಾಮಿನಿಗೆ ಕೊಟ್ಟೋದಕ್ಕೆ ನಮ್ಗೇನ್ ಕೋಪ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥದ್ದು ನಮ್ ಕಾರ್ಯಕರ್ತರಿಗೆ, ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಆದರೆ ಅವರು ಮಂತ್ರಿಗಳ ತಾಕತ್ ಬಗ್ಗೆ ಮಾತಾಡಿದಕ್ಕೆ ಬೇಜಾರಷ್ಟೇ ನಮ್ಗೆ. ಅವ್ರ ನಾಮಿನಿಗಳು ಮಾಡ್ಕೊಳ್ಳಿ, ಸಂತೋಷ. ಅವ್ರೇನ್ ನಾಮಿನಿಗಳು ಮಾಡಿದ ತಕ್ಷಣ ನಾಳೆ 28ಕ್ಕೆ ಶಾಸಕರಾಗಲ್ಲ ಯಾವುದೇ ಕಾರಣಕ್ಕೂ. ನಾಮಿನಿಗಳು ಮಾಡದೇ ಇದ್ರು ಶಾಸಕರಾಗಲ್ಲ, ನಾಮಿನಿಗಳು ಮಾಡಿದ್ರು ಶಾಸಕರಾಗಲ್ಲ. ಬರೀ ಪಾರ್ಟಿ ಏನ್ ಪಾರ್ಟಿ ಮುನಿಯಪ್ಪನವ್ರು ಇವತ್ತು 50 ವರ್ಷ ಏನು ಇಲ್ಲಿ ಕಟ್ಟಿ ಬೆಳೆಸಿದ್ರೆ ಆ ಪಾರ್ಟಿನ ಉಳಿಸ್ಕೊಂಡ್ರೆ ಮಾತ್ರ, ಆ ಮುಖಂಡರಿಗೆ ಉಳಿಸ್ಕೊಂಡ್ರೆ ಮಾತ್ರ ನಾಳೆ 28 ಚುನಾವಣೆಗೆ ಅವ್ರು ಶಾಸಕರಾಗೋದು. ಅವ್ರು ಬರೀ ನಾಮಿನಿಗಳು ಮಾಡ್ಕೊಂಡ್ಬಿಟ್ರೆ ಯಾವುದೇ ಕಾರಣಕ್ಕೆ ಶಾಸಕರಾಗಲ್ಲ. ಇದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ, ನಿಮ್ಮ ಮಾಧ್ಯಮ ಮಿತ್ರರ ಮುಖಾಂತರ ಅವ್ರಿಗೆ ತಿಳಿ ಹೇಳ್ತಕ್ಕಂಥ ಮಾತಿದು. ಪಾರ್ಟಿ ಏನಾದ್ರು ಉಳಿಬೇಕು ಅಂತಂದ್ರೆ ಏನಿದ್ದಾರೆ ಮುಖಂಡರುಗಳು, ಇವತ್ತು ಸುಮಾರು ಮುಖಂಡರು ಮನೇಲಿ ಕೂತಿದ್ದಾರೆ. ಏನೋ ಈ ಒಂದು ವ್ಯವಸ್ಥೆ ನೋಡಿ, ಈ ತಾಲೂಕಿನ ಈ ಒಂದು ರಾಜಕೀಯ ವ್ಯವಸ್ಥೆ ನೋಡ್ಬಿಟ್ಟು ಬೇಡಪ್ಪ ರಾಜಕಾರಣ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಬೇಡ ಅನಿಸ್ತದೆ. ಇನ್ನು ನನಗೆ 53 ವರ್ಷ, ಈಗ ನನಗೆ ಬೇಡ ರಾಜಕೀಯ ಅನಿಸ್ತದೆ. ಆದ್ರೆ ಈ ಪರಿಸ್ಥಿತಿ ನೋಡಿ ಕುತ್ಕೊಳಕ್ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನೀವು ಪಾರ್ಟಿ ಕಟ್ಟೋ ಕೆಲಸ ಮಾಡಿ, ನೀವು ನಾಮಿನಿಗಳು ಯಾರಿಗಾನ ಕೊಟ್ಕೊಂಡ್ರೆ ನಾಮಿನಿಗಳಿಗೆ ನಮಗ್ ಬೇಕು ಅಂತ ನಾವೇನು ಗೊತ್ತಿಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಾವೆಲ್ಲ ಅಧಿಕಾರಗಳು ಅನುಭವಿಸಿದೀವಿ, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಅನುಭವಿಸಿದ್ದಾರೆ. ನಮ್ ಕೆತ್ತಪ್ಪಣ್ಣು ಆಲ್ರೆಡಿ 1995ರಲ್ಲಿ ಚೇರ್ಮನ್ ಆಗಿದ್ದಂಥವ್ರು. ಎಲ್ಲಾ ಮುಖಂಡರು ಇಲ್ಲೆಲ್ಲ ಅಧಿಕಾರ ಅನುಭವಿಸಿದ್ರು. ನಮ್ಗೆ ಯಾವ ನಾಮಿನಿನೂ ಬೇಡ ಸ್ವಾಮಿ. ಪಾರ್ಟಿ ತಾಲೂಕಲ್ಲಿ ಪಾರ್ಟಿ ಉಳಿಸಿ ಪಕ್ಷ ಬೇಕು. ನೀವು ಮಿನಿಸ್ಟರ್ ಬಗ್ಗೆ ಯಾವಾಗ ಕಾಮೆಂಟ್ ಮಾಡ್ತಾರೋ, ಮಿನಿಸ್ಟರ್ ಏನ್ ಮಾಡ್ತಾರೆ ಅಂತ ತಾಲೂಕು ಕೈ ಬಿಡ್ತಾರೆ. ನಾಳೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ, ಯಾರು ಮಾಡೋರು? ಸರ್, ಇನ್ನೊಂದು ಕ್ವಶನ್, ಏನ್ ಮುಂದೆ ನಡೆಯುವಂತ TPS ಮತ್ತೆ ಜಿಲ್ಲಾ ಪಂಚಾಯತಿಗೆ ಶಶಿಧರ್ ಮುನಿಯಪ್ಪ ಅವ್ರು ಏನಾದ್ರು ಬರ್ತಾರ ನಿಮ್ ಜೊತೆ ಬಂದು ಇಲ್ಲಿ? ಅದು ನಮಗೆ ಮಾಹಿತಿ ಇಲ್ಲ. ಶಶಿಧರ್ ಮುನಿಯಪ್ಪನವರು ಯಾಕೆ ಬಂದ್ ಮಾಡ್ತಾರೆ? ಅವ್ರಿಗೇನು ಗ್ರಹಚಾರ ಮಾಡೋದಕ್ಕೆ? ಮೊನ್ನೆ 73ರಲ್ಲಿ ನೀವು ತಾನೇ ಇಲ್ಲಿ ಒಂದು ಅಧಿಕೃತ ಅಭ್ಯರ್ಥಿ ಆಗಿದ್ದು, ಚುನಾವಣೆಗಳನ್ನ ಮಾಡ್ಬೇಕಾಗಿರ್ತಕ್ಕಂಥ ಸಹಕಾರ ಕೊಡ್ತಾರೆ ಅವರು ನಿಮ್ಗೆ. ನಿಮ್ಗೆ ಎಲ್ಲಾ ಚುನಾವಣೆಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಸಹಕಾರ ಇದೆ. ಅವ್ರೇನು ಸಹಕಾರ ಕೊಡದೇನಿಲ್ಲ ನಿಮ್ಗೆ. ಆದ್ರೆ ಆ ಸಹಕಾರ ನೀವು ಉಪಯೋಗ ಮಾಡ್ಕೊಳ್ತಾ ಇಲ್ಲ. ಸರ್ಕಾರ ಕೊಟ್ಟಿದ್ದಕ್ಕೆ 80 ಚಿಲ್ಲರೆ. ಇವತ್ತು ಲೋಕಸಭಾ ಚುನಾವಣೆಯಲ್ಲಿ 80 ಚಿಲ್ಲರೆ ಹೆಂಗ್ ಬಂದ್ಬಿಡ್ತು? ನೀವೆಲ್ಲ ಒಗ್ಗಟ್ಟಾಗಿದ್ದಕ್ಕೆ ತಾನೆ ಬಂದಿದ್ದು 80,000. ಇವತ್ತು ಆಗ್ಬೋದು ಶಶಿಧರ್ ಮುನಿಯಪ್ಪನವರು ನೀವು ಅವ್ರನ್ನೆಲ್ಲ ಸೇರಿ 4:15 ಆಯ್ತು ಬೆಳಗಿನ ಜಾವ. ಇವತ್ತು 3 ಜನ ಒಂದಾಗಿದ್ದಾನೆ. 80,000 ಚಿಲ್ಲರೆ ಬಂದಿದ್ದು. ನಾನು ಅದನ್ನ ಹೇಳ್ತಾ ಇರೋದು, ಒಗ್ಗಟ್ಟಾಗಿ ಹೋಗೋಣ. ಸಹಕಾರ ಕೊಡ್ತಾರ ಅವರು. ನೀವು ಏನ್ ಮಾಡಿದ್ರು ಅವ್ರ ಸಹಕಾರ ಇದೆ. ಆದ್ರೆ ನೀವು ಆ ಸಹಕಾರನ ಪಡಿತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ನೋವು. ನೀವು ಪಾರ್ಟಿ ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇಲ್ಲ. ನೀವೇನ್ ನಾಮಿನಿಗಳು ನಮ್ಗೆ ಕೊಡಿ ಅಂತ ನಾವು ಮಾಡಿಲ್ಲ. ನಾಮಿನಿಗೋಸ್ಕರ ನಾವ್ ಇದೇ ಮಾಡಿ, ನಾಮಿನಿಗಳು ನಮ್ಗೆ ಬೇಡ. ನೀವು ನಾಮಿನಿಗಳು ಯಾರಿಗಾದ್ರೂ ಮಾಡಿ ಸಂತೋಷ. ಯಾರು ಮಾಡಿದ್ರು ನಮ್ಮ ಪಾರ್ಟಿಯವರೇ ಅವರು, ನಮ್ಮ ಪಾರ್ಟಿಯವರೇ ಯಾರಾದ್ರೂ ಆಗ್ಲಿ. ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ವೈಹುಣ್ಸೇನಹಳ್ಳಿ. ಈಗ ತಾಲೂಕು ರಾಜಕೀಯ ಮಾಡ್ಲಿಕ್ಕೆ ಬಂದಿರತಕ್ಕಂಥ ರಾಜಗೌಡ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯನ ನೀವು ಯಾವ ಥರ ಮಾಡಬೇಕು, ನಿಮ್ಮಲ್ಲಿ ಏನು ತಪ್ಪುಗಳೈತೆ ಆ ತಪ್ಪುಗಳನ್ನ ಯಾವ ಥರ ತಿದ್ದುಕೊಬೇಕು, ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷನ
ಯಾವ ಥರ ತಳಮಟ್ಟದಿಂದ ಯಾವ ಥರ ಪಕ್ಷನ ಬಲಪಡಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುವಂಥ ರೀತಿ ನಮ್ಮ ಒಂದು ಎಲ್ಲ ಹಿರಿಯ ಮುಖಂಡರು ತಮಗೆ ತಿಳಿಪಡಿಸಿದ್ದಾರೆ. ನಾನು ಹೇಳೋದಿಷ್ಟೇ, ಇವತ್ತು ತಾಲೂಕಲ್ಲಿ ನಮ್ಮೊಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಇತಿಹಾಸ ಐತೆ. 9 ಬಾರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿ 6 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೈತೆ. ಅದರಲ್ಲಿ 6 ಬಾರಿನೂ ಗೆದ್ದಿರ್ತಕ್ಕಂಥದ್ದು ಸನ್ಮಾನ್ ಶ್ರೀ ವಿ ಮುನಿಯಪ್ಪಣ್ಣನವರು 3 ಬಾರಿ ಸಚಿವರಾಗಿ ಅವ್ರದ್ದೇ ಆದಂಥ ಈ ಒಂದು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಐತೆ. ಇವತ್ತು ನಿಮಗೆ ಸುಮ್ಮನೆ ಬಿಫಾರಂ ಸಿಕ್ಕಲಿಲ್ಲ. ಇವತ್ತು ನಾವೆಲ್ಲ 2023 ಚುನಾವಣೆಯಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಮತ್ತು ಹಳ್ಳಿಗಳಲ್ಲಿ ಜನರನ್ನು ಮನವೊಲಿಸಿ ಬೂತ್ ಮಟ್ಟದಲ್ಲಿ ಕಾತು ಮತ ಹಾಕ್ಸಿದೀವಿ ಅಂದರೆ ಅದು ವಿ ಮುನಿಯಪ್ಪಣ್ಣನವರು ಮತ್ತು ಶಶಿಧರ್ ಮುನಿಯಪ್ಪಣ್ಣನವರು ನಮ್ಮ ಇವತ್ತಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಕಷ್ಟ ಬಿದ್ದು ನಿಮಗೆ ಮತ ಕೊಡಿಸಿದ್ದೀವಿ. ಅದರ ಒಂದು ಭಾಗವಾಗಿ ನಿಮಗೆ 36,000 ಓಟು ಬೀಳಲಿಕ್ಕೆ ಆಯಿತು. ಅದನ್ನೆಲ್ಲ ನೀವು ಮರೆತು ಈಗ ನಾಮನಿರ್ದೇಶನ ಒಂದು ವಿಚಾರದಲ್ಲಿ ನನ್ನದೇ ಒಂದು ಪತ್ರಗೋಷ್ಠಿ ಕಾರ್ಯಕ್ರಮ ಮಾಡಿದಾಗ ಈ ಒಂದು ವಿಚಾರದ ಬಗ್ಗೆ ಉಸ್ತುವಾರಿ ಮಂತ್ರಿಗಳು ಯಾವ ಥರ ಪ್ರಯತ್ನ ಮಾಡಿದ್ದಾರೆ, ಶಶಿಧರ್ ಮುನಿಯಪ್ಪನವರು ಯಾವ ಥರ ಪ್ರಯತ್ನ ಮಾಡಿದ್ದಾರೆ, ಇಲ್ಲಿ ಇವತ್ತು 2-3 ಗುಂಪೈತೆ. ಈ 3 ಗುಂಪವ್ರಿಗೂ ಸಮಾನವಾಗಿ ನಾಮನಿರ್ದೇಶನ ಹಂಚಬೇಕು. ಇವತ್ತು ತಾಲೂಕು ಮಟ್ಟದಲ್ಲಿ ರಾಜಕಾರಣ ಪರಿಸ್ಥಿತಿ ಸರಿಯಿಲ್ಲ. ಈ 3 ಗುಂಪನ್ನ ಒಗ್ಗಟ್ಟಾಗಿ ಮುನ್ನಡೆಸ್ಕೊಂಡೋಗಿ ಇಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಾರ್ಟಿನ ಕಟ್ಟಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಡಾಕ್ಟರ್ MC ಸುಧಾಕರ್ನವರು ಬಹಳ ಪ್ರಾಮಾಣಿಕ ಪ್ರಯತ್ನ ಬಿದ್ದರು. ಇವತ್ತು ಅದೆಲ್ಲ ನಿಮ್ಗೆ ಯಾವುದೇ ಲೆಕ್ಕ ಇಲ್ಲ. ಇವತ್ತು ಸುಮ್ಮನೆ ಲೋಕಸಭಾ ಚುನಾವಣೆಯಲ್ಲಿ 80,000 ಮತ ಬರಲಿಲ್ಲ. ಅದರ ಹಿಂದೆ ಯಾರಿದ್ರು, ಅದರ ಒಂದು ಪ್ರಯತ್ನ ಯಾವ ರೀತಿ ಮಾಡಿದ್ರು, ಇವತ್ತು ಉಸ್ತುವಾರಿ ಮಂತ್ರಿಗಳು ಸುಧಾಕರ್ನವರಾಗಿರ್ಬೋದು, ಶಶಿಧರ್ ಮುನಿಯಪ್ಪಣ್ಣವರಾಗಿರ್ಬೋದು, ಹಾಗೆ ಡಿ ಕೆ ಶಿವಕುಮಾರ್ ಅಣ್ಣವರಾಗಿರ್ಬೋದು, ಯಾವ ತರ ಪ್ರಯತ್ನ ಬಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಷ್ಟು ಮತಗಳು ಬರಲಿಕ್ಕೆ ಕಾರಣ ಆಯಿತು. ಇದನ್ನೆಲ್ಲ ತಾವು ಆದಷ್ಟು ಬೇಗ ಮರಿಬಾರ್ದು ಅಂತ ರಾಜುಗೌಡರಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೆ ಇವತ್ತು ಸ್ವಂತ ನಿಮ್ಮೊಂದು ಫೇಸ್ಬುಕ್ ಅಲ್ಲಿ ರಾಜುಗೌಡ ಟೀಮ್, ರಾಜುಗೌಡ ಶಿಡ್ಲಘಾಟ ಬಳಗ ಅಂತ ಅದರಲ್ಲಿ ನಮ್ಮೊಂದು ಮಂತ್ರಿಗಳ ಬಗ್ಗೆ ತಾಕತ್ ಬಗ್ಗೆ ಮಾತಾಡ್ತೀರಿ. ದಯವಿಟ್ಟು ನೀವು ಅವ್ರ ತಾಕತ್ ಏನು ಅಂತ 2 ಜಿಲ್ಲೆಯಲ್ಲಿ ಗೊತ್ತು, 12 ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಗೊತ್ತು ಅವ್ರ ತಾಕತ್ ಏನು ಅಂತ. ದಯವಿಟ್ಟು ನೀವು ತಾಕತ್ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಪದೇ ನೀವು ಸೋತಿದ್ರಿ ಅಂತ ಮಾತಾಡ್ತೀರಾ. ಹೌದು, 2 ಬಾರಿ ಸೋತಿದ್ರು. ಯಾವತ್ತೂ ಅಷ್ಟೇ ತನ್ನ ಒಂದು ಕಾರ್ಯಕರ್ತರನ್ನ ಮುಖಂಡರನ್ನ ಬಿಡ್ಲಿಲ್ಲ. ಸೋತಿದ್ರು ಸಹ ಯಾವತ್ತೂ ಅಷ್ಟೇ ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಗ್ರಾಮ ಪಂಚಾಯತ್ ಆಗ್ಬೋದು, ನಗರಸಭೆ ಆಗ್ಬೋದು, ಯಾವತ್ತು ಬಿಟ್ಕೊಡ್ಲಿಲ್ಲ. ಯಾವತ್ತು ಅವರು ತನ್ನ ಸ್ವಂತ ಮುಖಂಡರಿಗೆ ಯಾವ ತರ ಧೈರ್ಯ ತುಂಬಬೇಕೋ, ಕಾರ್ಯಕರ್ತರಿಗೆ ಯಾವ ತರ ಧೈರ್ಯ ತುಂಬಬೇಕೋ, ಯಾವ ತರ ಪಾರ್ಟಿ ಕಟ್ಟಬೇಕೋ ಪಾರ್ಟಿ ಕಟ್ಕೊಂಡು ತನ್ನ ಒಂದು ಗುಂಪನ್ನು ಅದೇ ರೀತಿ ಬಲಿಷ್ಠವಾಗಿ ಇಟ್ಕೊಂಡು ಮುನ್ನಡೆದಿದ್ದಕ್ಕೆ ಇವತ್ತು ನೀವು 2 ಸಲ ಸೋತಿರಿ ಅಂತ ಹೇಳಿದ್ರಿ. ಇವತ್ತು ಯಾವ ತರ ಗೆದ್ದು ಬಂದ್ರು? ಸುನಾಮಿ ತರ ಗೆದ್ದು ಬಂದ್ರು. ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ, ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ, ಜವಾಬ್ದಾರಿಯಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ. ಅವ್ರ ತಾಕತ್ ಬಗ್ಗೆ ದಯವಿಟ್ಟು ರಾಜೇಗೌಡ್ರೆ ಮಾತಾಡ್ಬೇಡ. ರಾಜೇಗೌಡ್ರೆ ಯಾರದು ಫೇಸ್ಬುಕ್ ಅಲ್ಲಿ ಹಾಕಿದಾರೋ ನನ್ಗೆ ಗೊತ್ತಿಲ್ಲ, ಅವ್ರು ತಿಳಿ ಹೇಳಿ. ಇನ್ನು ಮುಂದೆ ಈ ತರ ಆಗ್ಬಾರ್ದು. ನೀವು ಸಚಿವರ ಒಂದು ಸಹಕಾರ, ಇಲ್ಲಿ ಶಶಿಧರ್ ಮುನಿಯಪ್ಪನವರ ಸಹಕಾರ ಇಲ್ಲದೆ ರಾಜಕಾರಣ ಮಾಡಕ್ ಆಗ್ತೈತಾ? ಇವತ್ತು ನಾವೆಲ್ಲ ಅವ್ರ ಅಭಿಮಾನಿಗಳು, ಶಶಿಧರ್ ಮುನಿಯಪ್ಪಣ್ಣ ಮತ್ತು ಡಾಕ್ಟರ್ MC ಸುಧಾಕರ್ ಅವ್ರ ಅಭಿಮಾನಿಗಳು. ಅವ್ರದ್ದೇ ಅಂತ ಒಂದು ಹೋಬಳಿ ಐತೆ. ಇವತ್ತು ಅವ್ರ ಹೋಬಳಿನ ಯಾಕೆ ಕಡೆಗಣಿಸಿದಾರ ನೀವು ನಾಮನಿರ್ದೇಶಕರಲ್ಲಿ? ಇವತ್ತು ಆ ಚಿಲ್ಕನರಿ ಹೋಬಳಿಯಲ್ಲಿ ಯಾಕೆ ಒಬ್ರು ಸಹ ನೀವು ಸೇರಿಸಿಲ್ಲ? ಅಲ್ಲಿ ನಿಮ್ಗೆ ಮತ ಬಂದಿಲ್ವಾ? ಅವ್ರು ನಿಂಗೆ ಹಾಗಾದ್ರೆ ಬೇಕಾಗಿಲ್ವಾ? ಹೇಳ್ರಿ ಮಾನ್ಯ ರಾಜೇಗೌಡ್ರೆ. ದಯವಿಟ್ಟು ಏನಾದ್ರೂ ಒಂದು, ನೀವು ರಾಜಕಾರಣದಲ್ಲಿದ್ದೀರಿ, ರಾಜಕಾರಣ ಜೀವನದಲ್ಲಿ ತುಂಬಾ ಜವಾಬ್ದಾರಿಯಾಗಿ ಸುತ್ತು ಮೈಯೆಲ್ಲ ಕಣ್ಣಿಟ್ಕೊಂಡು ತುಂಬಾ ಜವಾಬ್ದಾರಿಯಾಗಿ ಒಂದು ತೀರ್ಮಾನ ತಗೊಳ್ಬೇಕಾದ್ರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತೀರ್ಮಾನ ತಗೊಳ್ಬೇಕಾಗ್ತೈತೆ, ಏಕಾಏಕಿ ತಗೊಳೋದಲ್ಲ. ಇದರಲ್ಲೇ ನೀವು ರಾಜಕಾರಣ ಹೇಗಾದ್ರೆ ಇನ್ನು ಮುಂದಿನ ದಿನಗಳೆಲ್ಲ ಉಸ್ತುವಾರಿ ಸಚಿವರ ಒಂದು ಸಹಕಾರ ಬೇಕಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಬೇಡ. ನಿಮ್ ರಾಜಕಾರಣ ನೀವು ಮಾಡ್ಕೊಳ್ರಿ. ಪದೇ ನಮ್ಮ ಒಂದು ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಈ ಮುಖಾನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಅವ್ರ ಹತ್ರ ನಾನು ಮಾತಾಡೋದೇನಂದ್ರೆ, ಅವ್ರು ಒಂದ್ಸಲಿ ಹೇಳಿದ್ರು, ಕಾಂಗ್ರೆಸ್ ಆಫೀಸ್ ಒಳಗೆ ಕಾಂಗ್ರೆಸ್ ಪಾರ್ಟಿ 30,000 ಬಂದಿರೋದು ರಾಜೀವ್ಗೌಡ್ರಲ್ಲ ಅಂತ. ಅದಿನ್ನ ಇವ್ರಿಗೆ ಗೊತ್ತಿಲ್ಲ ಕಾಂಗ್ರೆಸ್ ಪಾರ್ಟಿ ಎಲ್ಲಿತ್ತು ಏನೋ ಅಂತ. ಕಾಂಗ್ರೆಸ್ ಪಾರ್ಟಿನ ವಿ ಮುನಿಯಪ್ಪ 90,000 ಇಳಿಸಿದ್ರು, ನೀವು ಅದನ್ನ 30,000 ಇಳಿಸಿದ್ರಿ. ನೀವು ಒಬ್ಬ ಕಾರ್ಯಕರ್ತನ ಯಾರು ಕರೆಕ್ಟ್ ಆಗಿರೋನ್ ಮಾತಾಡಲ್ಲ. ನಿಮ್ದಾಯ್ತು, ನಿಮ್ ಮೂನಾರಗಳಾಯ್ತು, ನಿಮ್ ಡ್ಯಾನ್ಸ್ಗಳಾಯ್ತು, ಇಷ್ಟೇ ನೀವು ನೋಡ್ತಾ ಇರೋದು. ನೀವೆಲ್ಲೋ ಒಂದ್ ಕಡೆ ಹೂನಾರ ಹಾಕ್ತಾರೆ ಅಂದ್ರೆ ಅಲ್ಲಿ ಹೊರಟೋಗ್ತೀರಿ.
ಇಲ್ಲಿ ಕಾರ್ಯಕರ್ತ ಏನಾಗವನ ಅಂತ ನೀವು ನೋಡಕ್ ಇದಿಲ್ಲ. ಆಮೇಲೆ ರಾಜು ಗೌಡ ಹೇಳಿದ್ರು, ಅಣ್ಣ ನಾವಿಬ್ರು ಒಂದಾಗ ಹೋಗ್ತೀರಿ ಅಂತ. ಪುಟ್ಟಣ್ಣ ಅವ್ರು ಕರ್ಕೊಂಡ್ ಬಂದ್ವಿ, ನೀವೆಲ್ಲ ಒಂದ್ ಮಾಡಿದ್ವಿ. ನೀವು ಮಾಡಿದ್ರೆ ಪುಟ್ಟಣ್ಣ ಅವ್ರು ಉಪಯೋಗಿಸ್ಕೊಂಡ್ರು ನೀವು. ಅವ್ರು 53,000 ತೆಗೆದುಕೊಂಡಿದ್ರು, ಉಪಯೋಗಿಸ್ಕೋಬೇಕಾಗಿತ್ತು ನೀವು. ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅಂತ ರಾಜಕೀಯ ಮಾಡೋರು ನೀವು ಎಲ್ಲರನ್ನೂ ಒಗ್ಗೂಡ್ಸ್ಕೊಂಡು ಹೋಗ್ಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ ನೀವು. ಅವರು ಅಲ್ಲಿ ಏನೋ ಮಾಡಿದ್ರು, ಅವ್ರು ಪುಟ್ಟಣ್ಣ ಅಲ್ಲಿ ಮಾಡ್ಲಿಲ್ಲ ಇಲ್ಲಿ ಮಾಡಿಲ್ಲ, ಬರೀ ದೂರಗಳು ಹೇಳೋದ್ರೊಳಗೆ ಆಗೋಯ್ತು. ಪಾರ್ಟಿ ಕಟ್ಟೋದ್ರೊಳಗಿಲ್ಲ ನೀವು. ನಿಮ್ ಕಾರ್ಯಕರ್ತರು ಯಾರು, ಯಾವ ವಾರ್ಡ್ನೊಳಗೆ ಯಾರವ್ರೆ, ಯಾವ ಪಂಚಾಯತ್ನೊಳಗೆ ಯಾರವ್ರೆ, ಯಾವ ಬೂತ್ ನೊಳಗೆ ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಗೆ ಗೊತ್ತಾ? ಅವೆಲ್ಲ ಬಿಟ್ಬಿಟ್ಟು ಸುಮ್ನೆ ಬರೀ ಎಲ್ಲೋ ಹೋಗೋದು, ಯಾವ್ದೋ ಒಂದು ಹೂನಾರ ಹಾಸ್ಕೊಳೋದು, ಒಂದು ಸ್ಟೇಟ್ಮೆಂಟ್ ಕೊಡೋದು. ಯಾವ್ದಾದ್ರು ಹೋಗ್ಲಿ, ಒಂದು ಶಿಡ್ಲಘಟ್ಟದ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ರ ನೀವು? ಹೋಗ್ಲಿ, ಯಾರ ಹತ್ರ ಆದ್ರೂ ಹೋಗಿ ಒಂದು ಫಂಡ್ ಇಸ್ಕೊಂಬಂದಿದ್ದೀರಾ? ವಿ ಮುನಿಯಪ್ಪನವರ ಮೇಲೆ ಹೇಳ್ತೀರಾ, ಇಲ್ಲ ಇನ್ನೊಬ್ರ ಮೇಲೆ ಹೇಳ್ತೀರಾ, ಮಿನಿಸ್ಟರ್ ಮೇಲೆ ಹೇಳ್ತೀರಾ. ಮಿನಿಸ್ಟರ್ ಹತ್ರ ಹೋಗಿ ಒಂದಾಗಿ ನೀವು ಹೋಗಿ ಏನೋ ಒಂದು ಫಂಡ್ ತರೋದು, ಒಂದು ಯಾರಿಗಾದ್ರೂ ಒಂದು ಕೆಲಸ ಮಾಡ್ಕೊಡೋದು ಹೋಗಿ ಮಾಡ್ಬೇಕಾಗಿತ್ತು ನೀವು. ಊರ್ನೊಳಗೆ ಹೋಗೋದು, ಅವ್ರವ್ರು ಯಾರೋ ಕೆಲ್ಸಕ್ಕೆ ಬರ್ದಿರೋರು ಒಬ್ಬರು ನುಡ್ಸ್ಬಿಡೋದು, ಅವ್ನ್ಗೆ ಹೇಳೋದು. ಯಾವ್ದಾದ್ರು ಒಂದು ಮೀಟಿಂಗ್ ನೀವು ಕರೆದಿದ್ರೆ ಯಾರಿಗಾದ್ರೂ ಸರಿಯಾಗಿ, ಯಾರಾದ್ರೂ ಫೋನ್ ನಂಬರ್ ಇದೆಯಾ ನಿಮ್ಮ ಹತ್ರ? ಪಾರ್ಟಿ ಕಟ್ತೀರಿ, ನಾವು ಪಾರ್ಟಿ ನಾವು ಗೆಲ್ಸ್ಬಿಡ್ತೀವಿ, 2028 ನಾವು MLA ಆಗೋಗ್ತೀವಿ ಅಂತ ಇದ್ರಿ. ಯಾವಾಗ ನೀವು MLA ಆಗೋದು? ಇನ್ನ 10,000 ಕಡಿಮೆ ಬಂದ್ಬಿಡ್ತೀರಿ ನೀವು. ಇವಾಗ 33,000 ತೆಗೆದುಕೊಂಡಿದ್ರೆ ನಾಳೆ 20,000 ಬರ್ತೀರಾ? ಯಾರು ಕಾರ್ಯಕರ್ತನ ಇಟ್ಕೊಂಡಿದ್ದೀರಾ ನೀವು? ಇಷ್ಟೆಲ್ಲ ಮಾಡ್ಬಿಟ್ಟು ನೀವು ಸುಮ್ನೆ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡು ಬರೀ ನೀವು ಶೋಕಿಗಳು ಮಾಡಕ್ಕಲ್ಲ ಬಂದಿರೋದು, ರಾಜಕೀಯ ಮಾಡಕ್ಕೆ. ರಾಜಕೀಯ ಮಾಡಿದಿರಾ ನೀವು? ಬರೀ ಅವ್ರ ಮೇಲೆ ಇವ್ರ ಮೇಲೆ ಹೇಳ್ಕೊಂಡೇ ಇದ್ದೀರಿ ನೀವು. ಒಂದ್ ಮೀಟಿಂಗ್ ಯಾರಾದ್ರೂ ಒಂದು ಫಂಕ್ಷನ್ ಮಾಡಿದಿರಾ ನೀವು? ಇಷ್ಟು ವರ್ಷ ಆಯ್ತು, ಒಂದ್ ಫಂಕ್ಷನ್ ಮಾಡ್ಬಿಟ್ಟು ಜನಗಳು ಸೇರ್ಸಿದ್ರ ನೀವು? ಒಂದ್ ಕಾರ್ಯಕರ್ತನಿಗೆ ಯಾರಿಗಾದ್ರೂ ಮಾತಾಡಿದ್ರ ನೀವು? ಇವೆಲ್ಲ ಇಟ್ಕೊಂಡು ಸ್ವಲ್ಪ ಪಾರ್ಟಿ ಕಟ್ಟೋದ್ರೊಳಗೆ ಆಲೋಚನೆ ಮಾಡಿ ನೀವು. ಎಲ್ಲ ಪಾರ್ಟಿ ಹೊಡೆಯೋ ಕೆಲಸ ಮಾಡ್ಬೇಡ್ರಿ. ಗಂಡ ಹೆಂಡತಿ ಇಬ್ರು ಅಷ್ಟೇ. ಇಷ್ಟೆಲ್ಲ ಆಗ್ಬೇಕಂದ್ರೆ ಕಾರಣ ಇದು ಫೇಸ್ಬುಕ್ ಅಲ್ಲಿ ಏನ್ ಬಂದ್ರೆ ಒಂದು ನಿಮಿಷ ಹೇಳ್ಬಿಡ್ತೀನಿ. DK-ಶಿಗೂ ಗೊತ್ತು ರಾಜೇಗೌಡರ ತಾಕತ್ತು. ಇಲ್ಲಿ ಏನ್ ಅರ್ಥ ಮಾಡ್ಕೊಬೇಕು, ಮೊನ್ನೆ ಉಸ್ತುವಾರಿ ಸಚಿವರು ಆದ M. ಸುಧಾಕರ್ ರವರು ಯಾರಿಗೆ ಬೆಲೆ ಕೊಡಬೇಕು ಅಲ್ಲಿ ಕೊಡಬೇಕು ಅನ್ನೋದು ತಿಳಿಬೇಕು. ಇವರು ಚಿಂತಾಮಣಿಯಲ್ಲಿ ಕಳೆದು 2 ಸರಿ ಸೋತಿದ್ದಾರೆ ಅಂತ ಇವರನ್ನ ಯಾವಾಗಾದ್ರೂ ಹೈಕಮಾಂಡ್ ಕಡಿಮೆ ಮಾಡಿದ್ದಾರಾ? ಅದೇ ರೀತಿ ಪ್ರತಿ ಪಕ್ಷದಲ್ಲೂ ಅಷ್ಟೇ ನಾಯಕನಿಗೆ ಇರುವ ಬೆಲೆ ನಾಯಕನಿಗೂ ಮುಖಂಡರಿಗೂ ಇರುವ ಬೆಲೆ ಮುಖಂಡರಿಗೂ ಕೊಡಿ. ಅದು ಬಿಟ್ಟು ಎಲ್ಲರನ್ನು ಒಂದೇ ಅಂತ ಗುಂಪುಗಾರಿಕೆ ಮಾಡದಿರಿ. ಆದ್ದರಿಂದ ಪಕ್ಷಕ್ಕೆ ಮುಜುಗರ ಅಂತ ಹೇಳ್ತಾರೆ ಅವರು. ದಯವಿಟ್ಟು ನಿಮ್ಗೆ ಶಿಡ್ಲಘಟ್ಟ ಬರಕ್ಕೇನು ಸಚಿವರು ಹೇಳಿದಾರ ನಿಮ್ಗೆ? ಯಾವಾಗ ಹೇಳಿದಾರೆ ನಿಮ್ ಸಚಿವರು? ಬನ್ನಿ ನಾನು ನೋಡ್ಕೊಂತೀನಿ, ನಿಮ್ B-ಫಾರಂ ಕೊಡ್ತೀನಿ. ನಿಮ್ ಕೈಲಿ ಆದ್ರೆ ಇದು ಕೆಲಸ ಮಾಡಿಲ್ಲ. ಎಲ್ಲಿ? ನಮ್ಮ ತಾಲೂಕಲ್ಲಿ. ದಯವಿಟ್ಟು ಹಾಳಾಗಿ ಹೋಗಿದೆ. ಇಲ್ಲಿ ಆಲ್ರೆಡಿ ಕಾಂಗ್ರೆಸ್ ತಳಮಟ್ಟಕ್ಕೆ ಹೋಗಿದೆ. ಅಕಸ್ಮಾತ್ 2 ವರ್ಷದಲ್ಲಿ ಯಾರಾದ್ರೂ ಕಾಂಗ್ರೆಸ್ನಿಂದ ಬೇರೆ ಪಕ್ಷಕ್ಕೆ ಸೇರ್ಪಡೆ ಆಗಿರೋದು ನೋಡಿದಿರ ನೀವು? ಯಾರು ಹೋಗ್ಲಿಲ್ಲ. ಯಾಕೆ ಕಾರಣ ಗೊತ್ತಾ? ಯಾರೇ ಹೋದ್ರು MC ಸುಧಾಕರ್ ಉಸ್ತುವಾರಿ ಮಂತ್ರಿಗಳು ಪ್ರತಿಯೊಂದು ಫೋನ್ ಅಟೆಂಡ್ ಮಾಡ್ತಾ ಇದಾರೆ. ಎಲ್ಲರೂ ಪಾರ್ಟಿ ಅವ್ರು ಕಟ್ಕೊಂತಾರೆ. ನೀವು B-ಫಾರಂ ತಗೊಂಡು ಅವತ್ತು ಬನ್ನಿ, ಆಮೇಲೆ ನೋಡ್ತೀವಿ ನಾವು. ದಯವಿಟ್ಟು ಎಲ್ಲಿ ಸರ್ ಅಲ್ಲಿ ಹಂಚ್ಕೊಂಡಿರೋದು? ಯಾವ ಅಲ್ಲ, ಫೇಸ್ಬುಕ್ ಅಲ್ಲಿ ಏನಿದೆ ಅಂದ್ರೆ ರಾಜೇಗೌಡರು ಟೀಮ್ ಅಂತಿದೆ. 27ನೇ ತಾರೀಕು ಮಾಡ್ತಾರೆ ಅವರು. 27ನೇ ತಾರೀಕು ಮಾಡ್ತಾರೆ ರಾಜೇಗೌಡರ ಟೀಮ್ ಅಂತ. ಅವ್ರು ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ. ಅಧಿಕೃತನ ಇಲ್ಲ ಅಂತ ಹೇಳಿದ್ರೆ ಇದು ಏನ್ ಸರ್ ಅವ್ರದೇ ಅಧಿಕೃತವಾಗಿ ಸರ್ ಅವ್ರ ಫೇಸ್ಬುಕ್ ನಿಮ್ಗೆ ಕೊಡ್ತೀವಿ ಸರ್. ಅದು ಬೇಕಂದ್ರೆ ಟೀಮ್ ರಾಜೇಗೌಡ ಅಂತ ಹೋಗಿ ನೋಡಿ ಸರ್, ಅದ್ರಲ್ಲಿ ಇರುತ್ತೆ. ಸರಿ. ಅವ್ರಿಗೆ ಗೊತ್ತಾಯ್ತೋ ಗೊತ್ತಿಲ್ಲ, ಅದು ಗೊತ್ತಿರುತ್ತೆ ಅವ್ರು ನೋಡೇ ಮಾಡ್ಸಿರೋದು ಇದು. ನನ್ನ ಹೆಸರು ಅಬ್ದುಲ್ ಅಂಬರೀಶ್ ಅಂತ. ನಮ್ಮ ಪತ್ರಿಕೆ ಮಿತ್ರರ ಮುಖಾಂತರ ರಾಜೇಗೌಡರು ತಿಳಿಸ್ಕೊಡ್ಸೋದೇನಂದ್ರ, ಮುಂಚೆ ನಿಮ್ದು ಯಾವ ಊರು, ನೀವು ಯಾವ ಊರಿಗೆ ಬಂದಿದ್ದೀರಾ, ಆ ಊರಿನ ಹಿನ್ನೆಲೆ ಏನು, ಅಕ್ಕಪಕ್ಕ ಯಾರಿದ್ದಾರೆ ಏನಿದ್ದಾರೆ ಅಂತ ತಿಳ್ಕೊಂಡು ಮಾತನಾಡೋದು ಕಲೀರಿ ಫಸ್ಟು. ಇಲ್ಲಿ ವಿ ಮುನಿಯಪ್ಪನವ್ರು ಕಟ್ಟು ಬೆಳೆಸಿರೋಂಥ ಕಾಂಗ್ರೆಸ್ ಪಕ್ಷ 45 ವರ್ಷ ಸುದೀರ್ಘವಾಗಿ ರಾಜಕಾರಣ ಮಾಡ್ಕೊಂಡು ಬಂದಿರೋರು. ಅವ್ರು ಇರೋದಾಗ ಯಾರೋ ಒಂದು ಪ್ರೆಸ್ ಮೀಟ್ ಮಾಡಿ ಮಾತಾಡಿರೋಂಥ ಲೀಡರ್ಸ್ ಇಲ್ಲ. ಇತಿಹಾಸ ತಿಳ್ಕೊಡ್ರಿ ಫಸ್ಟು. ನಿಮ್ಮ ಬಗ್ಗೆ ಇಷ್ಟು ಜನ ಇತಿಹಾಸದಲ್ಲಿ ಇಲ್ಲಿ ಬಂದಿರೋ ಒಂದು 2.5 ವರ್ಷ ಕಾಂಗ್ರೆಸ್ ಪಾರ್ಟಿಗೆ ನೀವು ಬಂದು ಇದರಲ್ಲಿ ನಿಮ್ಮ ಬಗ್ಗೆ ಈಗ 5-6 ಪ್ರೆಸ್ ಮೀಟ್ ಆಗಿದೆ ಅಂದ್ರೆ ನಿಮ್ಮ ಮಟ್ಟ ಏನಂತ ತಿಳ್ಕೊಡ್ರಿ ಫಸ್ಟು. ನಾವು ಯಾವ ಥರ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ವಿ, ಯಾಕೆ ನಮ್ಮ ಹತ್ರ ಲೀಡರ್ಸ್ ಬರ್ತಾ ಇಲ್ಲ, ನಮ್ಮ ನಡವಳಿಕೆ ಏನು, ನಾವ್ ಯಾವ ತರ ಮಾತಾಡ್ತಾ ಇದ್ದೀರಾ ಅದನ್ನ ತಿಳ್ಕೊಂಡು ಅರ್ಥಕೊಂಡು ಮಾತನಾಡ್ರಿ. ಪಾಪ ಉಸ್ತುವಾರಿ ಮಂತ್ರಿಯವ್ರ ಬಗ್ಗೆ ಮಾತಾಡ್ತಾರ. ಅವ್ರದ್ದು 1900 ಸ್ವತಂತ್ರ ಪೂರ್ವದಲ್ಲಿ 1958ರಲ್ಲೇ MLA ಆಗಿದ್ದಾರೆ ಅವರು. ಅವ್ರ ಬಗ್ಗೆ ಮಾತಾಡ್ತಾರೆ. ನೀವು 58ರಲ್ಲಿ ಹುಟ್ಟಿದ್ರೆಲ್ಲ ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ಅರ್ಥಕೊಂಡು ಮಾತನಾಡಿ. ಈ ತಾಲೂಕಲ್ಲಿ ಬಂದು ಏನಾದ್ರೂ ಪಕ್ಷ ಸಂಘಟನೆ ಮಾಡೋ ಕೈಲಾದ್ರೆ ಮಾಡಿ, ಇಲ್ಲ ಬಿಟ್ಟು ಹೊರಡಿ. ಇಲ್ಲೇ ನಾವೆಲ್ಲ ಸ್ಥಳೀಯವಾಗಿ ಯಾರು ಇರ್ತೀವಿ, ನಾವು ಮಾಡ್ತಾ ಇರ್ತೀವಿ. ಮತ್ತೆ ನೀವು ನಮ್ಮ ವಿ ಮುನಿಯಪ್ಪನವ್ರ ಬಗ್ಗೆ ಆಗಿರ್ಬೋದು, ಇಲ್ಲ ಅವ್ರ ಮಗ ಶಶಿಧರ್ ಅವ್ರ ಬಗ್ಗೆ ಆಗ್ಬೋದು, ಅವೇಳವಾಗಿ ಮಾತಾಡೋದು ಇವೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಇದು ಎಚ್ಚರಿಕೆ ಗಂಟೆ ನಿಮ್ಗೆ. ದಯವಿಟ್ಟು ಪಕ್ಷ ಸಂಘಟನೆನ ಮಾಡಕ್ ಅವಕಾಶ ಇದ್ರ ಮಾಡಿದ್ರ ಮಾಡಿ, ಇಲ್ಲಾಂದ್ರೆ ತುಳುಗಿ ಶಿಡ್ಲಾಟನ್ ಅಂತ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ.